ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಬಂದು ಟೈಲರಿಂಗ್ ಕ್ಲಾಸ್ 38ನೇ ವಿಡಿಯೋ. ಈ ವಿಡಿಯೋದಲ್ಲಿ ಬಂದು ನಾರ್ಮಲ್ ಬ್ಲೌಸ್ ನಲ್ಲಿನೇ ಪ್ರಿನ್ಸೆಸ್ ಕಟ್ ಯಾವ ತರ ಹೊಲಿಬೇಕು ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಮಧ್ಯೆ ಮಧ್ಯೆ ಕಟ್ ಮಾಡದೇನೆ, ವಿಡಿಯೋ ಮಿಸ್ ಮಾಡದೇನೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ. ಹಾಗೆ ಯಾರಾದ್ರೂ ಚಾನಲ್ ಗೆ ಹೊಸಬ್ರಾಗಿದ್ರೆ, ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಾ ಇದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದ್ರೆ ಇದು ಟೈಲರಿಂಗ್ ಕ್ಲಾಸ್ ವಿಡಿಯೋಸ್ ಆಗಿರೋದ್ರಿಂದ ಇದೇ ತರ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಕಲೀಲು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೀವು ಮತ್ತೆ ವಿಡಿಯೋನ ಸರ್ಚ್ ಮಾಡ್ಬೇಕನ್ನೋ ಅವಶ್ಯಕತೆ ಬರಂಗಿಲ್ಲ. ಜಸ್ಟ್ ವಿಡಿಯೋನ ನಾನು ಹಾಕುವಂತ ವಿಡಿಯೋ ಲಿಂಕ್ ನಿಮಗೆ ಬಂದ್ರೆ ಸಾಕು, ನೀವು ಲಿಂಕ್ ಓಪನ್ ಮಾಡ್ಕೊಂಡು ಆರಾಮಾಗಿ ಅವತ್ತಿನ ವಿಡಿಯೋ ಅವತ್ತೇ ನೋಡಬಹುದು. ಹಾಗಾಗಿ ವಿಡಿಯೋನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ನಾನು ಹೇಳ್ಕೊಡ್ತಾ ಇರುವಂತ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ. ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದು ನಾರ್ಮಲ್ ಬ್ಲೌಸ್ ಅಂದ್ರೆ ವಿತೌಟ್, ನಾವ್ ಯಾವಾಗ್ಲೂ ಪ್ರಿನ್ಸೆಸ್ ಕಟ್ ಬ್ಲೌಸ್ ನ ಏನ್ ಮಾಡ್ತೀವಿ ಅಂದ್ರೆ ಲೈನಿಂಗ್ ಹಾಕಿ ಹೊಲಿತೇವಿ, ಅದು ಕಾಮನ್. ಬಟ್ ಲೈನಿಂಗ್ ಹಾಕ್ದೇನೆ ಹಂಗೆ ನಾರ್ಮಲ್ ಆಗಿ ನಾರ್ಮಲ್ ಬ್ಲೌಸ್ ಹೊಲಿತೇವಲ್ಲ, ವಿತೌಟ್ ಲೈನಿಂಗ್ ಬ್ಲೌಸ್, ಆ ತರನೇ ಪ್ರಿನ್ಸೆಸ್ ಕಟ್ ಬ್ಲೌಸ್ ಯಾವ ತರ ಹೊಲಿಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದೇ ತರ ನಾನು ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋದಲ್ಲಿ ಬಾಡಿ ಮೆಜರ್ಮೆಂಟ್ ತಗೊಂಡು ನಾವ್ ಯಾವ ತರ ನಾರ್ಮಲ್ ಬ್ಲೌಸ್ ನ, ಸಾದಾ ಬ್ಲೌಸ್ ನ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ನೋಡ್ಬೇಕು ಅನ್ನೋ ಆಸಕ್ತಿ ಇದ್ರೆ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾ ವಿಡಿಯೋ ಕೊಟ್ಟಿರ್ತೀನಿ. ನೀವು ಆ ವಿಡಿಯೋನ ಒಂದ್ ಟೈಮ್ ಚೆಕ್ ಮಾಡ್ಕೊಡ್ರಿ. ತುಂಬಾ ಈಸಿ ಮೆಥಡ್ ನಲ್ಲಿ ತುಂಬಾ ಚೆನ್ನಾಗಿ ಪ್ರತಿಯೊಂದು ಪಾಯಿಂಟ್ ನು ತಿಳಿಸಿ ನೀಟಾಗಿ ಕೊಟ್ಟಿದ್ದೀನಿ. ಹಾಗಾಗಿ ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇವತ್ತು ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಒಂದ್ ಟೈಮ್ ಚೆಕ್ ಮಾಡ್ಕೊಳ್ರಿ. ಹಾಗೆ ಇವತ್ತು ಬಂದು ಅದೇ ಬಾಡಿ ಮೆಜರ್ಮೆಂಟ್ ಗೆ, ಅವತ್ತು ಹೇಳ್ಕೊಟ್ಟಿದ್ದು ಸಾದಾ ಬ್ಲೌಸ್, ಇವತ್ತು ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಅದೇ ಸಾದಾ ಬ್ಲೌಸ್ ನಲ್ಲಿ ಪ್ರಿನ್ಸೆಸ್ ಕಟ್ ಯಾವ ತರ ನಾವು ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಂಗಾದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ಮತ್ತೆ ಮಧ್ಯೆ ಮಧ್ಯೆ ಕಟ್ ಮಾಡ್ದೇನೆ ವಿಡಿಯೋ ನೋಡ್ರಿ. ಇದು ಬಂದು ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಪ್ರಿನ್ಸೆಸ್ ಕಟ್ ಬ್ಲೌಸ್ ಹೊಲಿಬೇಕಂದ್ರೆ ಬ್ಲೌಸ್ ಪೀಸ್ ಬಂದು ಒಂದ್ ಸ್ವಲ್ಪ ದಪ್ಪ ಇರಬೇಕಾಗುತ್ತೆ. ಅಂದ್ರೆ ಇದು ಇವಾಗ ಪ್ರಿಂಟೆಡ್ ಬ್ಲೌಸ್ ಇದೆ, ಕಾಟನ್ ಬ್ಲೌಸ್. ಈ ತರ ಕಾಟನ್ ಇಂದು ಅಥವಾ ಒಂದ್ ಸ್ವಲ್ಪ ದಪ್ಪ ಇರೋ ಕ್ಲಾತ್ ಇಂದು, ಕಾಟನ್ ಇರ್ಬೇಕಂತ ಏನಿಲ್ಲ, ಸ್ವಲ್ಪ ದಪ್ಪ ಇರೋ ಕ್ಲಾತ್ ಇಂದಿದ್ರೆ ಪ್ರಿನ್ಸೆಸ್ ಕಟ್ ನೀಟ್ ಆಗಿ ಕೂಡುತ್ತೆ. ಹಾಗಾಗಿ ನಾವು ವಿತೌಟ್ ಲೈನಿಂಗ್ ಹಾಕ್ತೇನೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಹೊಲಿತೀವಿ ಅಂದ್ರೆ ಸ್ವಲ್ಪ ದಪ್ಪ ಕ್ಲಾತ್ ಇರುವಂತ ಬ್ಲೌಸ್ ಪೀಸ್ ನ ತಗೋಬೇಕು. ತೀರಾ ಸೀರೆಯಲ್ಲಿ ಕೆಲವೊಂದು ಸೀರೆಯಲ್ಲಿ ಬರುತ್ತಲ್ಲ, ತೀರಾ ತೆಳ್ಳಗೆ ಬರುತ್ತೆ, ಆ ತರದ್ರಲ್ಲಿ ಇದ್ರೆ ಅದಕ್ಕೆ ನಾವು ಲೈನಿಂಗ್ ಹಾಕ್ಲೇಬೇಕಾಗುತ್ತೆ. ಆಮೇಲೆ ಆಲ್ಮೋಸ್ಟ್ ನಾವು ಪ್ರಿನ್ಸೆಸ್ ಕಟ್ ಬ್ಲೌಸ್ ಹೊಲಿತೀವಿ ಅಂದ್ರೆ ಸ್ವಲ್ಪ ದಪ್ಪ ಇರುವಂತ ಬಟ್ಟೆಯಲ್ಲೇ ಪ್ರಿನ್ಸೆಸ್ ಕಟ್ ಅಂದ್ರೆ ಫಿನಿಶಿಂಗ್ ಕೂಡ ತುಂಬಾ ಚೆನ್ನಾಗಿ ಕೂಡುತ್ತೆ. ಫಸ್ಟ್ ಬಂದು ಸೇಮ್ ನಾವು ಬ್ಲೌಸ್ ನ ಯಾವ ತರ ಹಾಕೊಂತೀವಿ ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡ್ಲಿಕ್ಕೆ ಅದೇ ತರನೇ ಹಾಕೋಬೇಕು. ಈ ತರ ಹಾಕೊಂತೀನಿ ನಾನು. ಈ ಕಡೆ ಬಟ್ಟೆ ಉಳಿಸ್ಕೊಂತೀನಿ, ಇದು ಬಂದು ತೋಳ್ ಕಟ್ ಮಾಡ್ಲಿಕ್ಕೆ ಉಳಿಸ್ಕೊಂತೀನಿ. ಈ ಕಡೆ ಬಟ್ಟೆ ಬಂದು ಮೊದ್ಲು ಬ್ಲೌಸ್ ಕಟಿಂಗ್ ಮಾಡೋದಕ್ಕಿಂತ ಮೊದ್ಲು ಈ ತರ ನಾನು ಹಾಕೊಂತೀನಿ. ಬ್ಲೌಸ್ ಕಟಿಂಗ್ ಗೆ ಎಷ್ಟು ಬೇಕು ಅನ್ನೋದನ್ನ ಹಿಂದಿನ ಭಾಗದ್ದು ಫಸ್ಟ್ ಕಟ್ ಮಾಡ್ಬೇಕು, ಆಮೇಲೆ ಮುಂದಿನ ಭಾಗದ ಕಟ್ ಮಾಡ್ಬೇಕಲ್ವಾ. ಹಾಗಾಗಿ ಇಷ್ಟು ಎಷ್ಟು ಅಗಲ ಬೇಕು ಅಷ್ಟು ಅಗಲಾನೆ ನಾ ಇದನ್ನ ಹಾಕೊಂತೀನಿ. ಹಾಕೊಂಡಾದ್ಮೇಲೆ ಇವಾಗ ನಾನು ಮೆಜರ್ಮೆಂಟ್ ಹೇಳ್ತೀನಿ ಯಾವ ತರ ನಾನು ತಗೊಂಡಿದ್ದೀನಿ ಅನ್ನೋದು. ನೀವು ಕೂಡ ಅದೇ ತರ ನೀವು ಬಾಡಿಯಲ್ಲಿ ಮೆಜರ್ಮೆಂಟ್ ತಗೋಬಹುದು. ಫಸ್ಟ್ ಬಂದು ಬ್ಲೌಸ್ ಇಂದು ಉದ್ದ ತಗೊಂಡಿದ್ದೀನಿ, ಅದು ಬಂದು ಹಿಂದ್ಗಡೆಯಿಂದ ಬ್ಯಾಕ್ ಸೈಡ್ ಇಂದ ಬ್ಲೌಸ್ ಇಂದು ಟೋಟಲ್ ಉದ್ದ ನಮಗೆ ಎಷ್ಟು ಬೇಕು ಅನ್ನೋದನ್ನ ತಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಮತ್ತೆ ಹಿಂದ್ಗಡೆಯಿಂದಾನೆ ನೆಕ್ ಇಂದ ಉದ್ದ, ಎಷ್ಟು ಉದ್ದ ನೆಕ್ ಬೇಕು ನಮ್ ಕಸ್ಟಮರಿಗೆ ಅನ್ನೋದನ್ನ ಉದ್ದ ತಗೊಂಡಿದ್ದೀನಿ. ಅದಾದ್ಮೇಲೆ ಟೋಟಲ್ ಆಗಿ ಶೋಲ್ಡರ್ ಮೆಜರ್ಮೆಂಟ್ ಅಂದ್ರೆ ಈ ಕಡೆಯಿಂದ ಭುಜದಿಂದ ಈ ಕಡೆ ಭುಜದವರೆಗೂ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಇಟ್ಕೊಂಡು ಟೋಟಲ್ ಆಗಿ ಎಷ್ಟು ಬಂದಿರುತ್ತೆ ಮೆಜರ್ಮೆಂಟ್ ಅನ್ನೋದನ್ನ ತಗೊಂಡಿದ್ದೀನಿ. ಇದು ಎಲ್ಲಾನು ತಗೊಂತಿದೀವಲ್ಲ, ತಗೊಳುವಾಗ ಒಂದೊಂದಾಗಿ ಇವಾಗ ಉದ್ದ ತಗೊಂಡಿದೀವಲ್ಲ, ಉದ್ದ 14 ಇಂಚು, ಆಮೇಲೆ ಹಿಂದಿನ ಭಾಗದ್ದು ನೆಕ್ ಅಳತೆ ತಗೊಂಡಿರ್ತೀವಿ, ನೆಕ್ 10 ಇಂಚು, ಆಮೇಲೆ ಶೋಲ್ಡರ್ ಟೋಟಲ್ ಆಗಿ 14 ಇಂಚು 15 ಇಂಚು ಎಷ್ಟು ಬಂದಿರುತ್ತೋ ಅಷ್ಟು. ಆ ತರ ಇದನ್ನ ಒಂದ್ ಸೈಡ್ ನಾವು ತಗೊಂಡಿರುವಂತ ಅಳತಿ ಮತ್ತೆ ಒಂದ್ ಸೈಡ್ ಅದು ಎಷ್ಟು ಇಂಚಸ್ ಬಂದಿದೆ ಅನ್ನೋದನ್ನ ಬರೆದಿಟ್ಕೋಬೇಕು. ಈ ತರ ಬರೆದಿಟ್ಕೋಬೇಕು. ಇದು ಬ್ಯಾಕ್ ಸೈಡ್ ಇಂದ ಇಷ್ಟ ಆಯ್ತು. ಇದಾದ್ಮೇಲೆ ಮತ್ತೆ ಮುಂದಿನ ಭಾಗದ್ಲಿದ್ದ ತಗೋಬೇಕು. ಮುಂದಿನ ಭಾಗದ್ಲಿದ್ದ ತಗೊಳುವಾಗ ಫಸ್ಟ್ ಬಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ ಆರ್ಮೋಲ್ಸ್ ಇರುತ್ತಲ್ಲ, ಕಂಕುಳ ಅಂತೀವಲ್ಲ, ಅದನ್ನ ಮೇಲ್ಗಡೆ ಮಾಡಿಸ್ಬೇಕು, ಕೈ ಮೇಲ್ಗಡೆ ಮಾಡಿಸ್ಬೇಕು. ಮೇಲ್ಗಡೆ ಮಾಡಿಸಿ ಅಲ್ಲಿಂದ ಸುತ್ತುಳಿ ಹಿಂದೆ ಮುಂದೆ ಟೋಟಲ್ ಆಗಿ ಎರಡು ಸೈಡ್ ಇಂದು ಟೋಟಲ್ ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕಾಗ್ತೈತಿ.
ಅದಾದ್ಮೇಲೆ ನೀವು ಮಿಡಿಲ್ ಚೆಸ್ಟ್ ಕೂಡ ತಗೋಬಹುದು. ಮಿಡಿಲ್ ಚೆಸ್ಟ್ ಆದ್ಮೇಲೆ ಸೊಂಟದ ಸುತ್ತಳತಿ, ಈ ಕೆಳಗಡೆ ಸೊಂಟದ ಸುತ್ತಳತಿ ಬಂದಿರುತ್ತಲ್ಲ ಆ ಸೊಂಟದ ಸುತ್ತಳತಿ ತಗೋಬೇಕು. ಈ ಮೂರು ತಗೋಬೇಕು. ಈ ಮೂರನ್ನು ಬರ್ದಿಟ್ಕೋಬೇಕು. ಅಪ್ಪರ್ ಚೆಸ್ಟ್, ಮಿಡಿಲ್ ಚೆಸ್ಟ್, ಸೊಂಟದ ಸುತ್ತಳತಿ ಅಂತ ಬರ್ದಿಟ್ಕೋಬೇಕು. ಅದಾದ್ಮೇಲೆ ಮುಂದಿನ ಭಾಗದ್ದು ಡೀಪ್ ನೆಕ್ಕಿಂದು ಡೀಪ್ ಎಷ್ಟಿದೆ ಅನ್ನೋದನ್ನ ಅಳತಿ ತಗೋಬೇಕು. ಎಷ್ಟು ಬೇಕಾಗುತ್ತೆ ನಿಮ್ ಕಸ್ಟಮರ್ಗೆ ಅನ್ನೋದನ್ನ ಅಳತಿ ತಗೋಬೇಕು. ನೆಕ್ಸ್ಟ್ ಅದಾದ್ಮೇಲೆ ಇಷ್ಟು ನಾವು ಮುಂದಿನ ಭಾಗದಲ್ಲಿದ್ದ ತಗೋಬೇಕು. ನೆಕ್ಸ್ಟ್ ಇದರಲ್ಲಿನೇ ನಾವು ಟಕ್ಸ್ ಮೆಜರ್ಮೆಂಟ್ ತಗೋಬಹುದು. ಮುಂದಿನ ಭಾಗದ್ದು ಬ್ರೆಸ್ಟ್ ಲೆಂತ್ ಅಂತ ಹೇಳ್ತೇವೆ ಅದಕ್ಕ, ಅಥವಾ ಮಿಡಿಲ್ ದೊಡ್ಡ ಟಕ್ಸ್ ಅಂತ ಅಂದಾದ್ರೂ ಹೇಳ್ತೇವೆ. ಅದನ್ನು ಕೂಡ ನೀವು ಇದ್ರಲ್ಲೇನೆ ಅಳತಿ ತಗೋಬಹುದು. ಒಂದ್ ವೇಳೆ ನಿಮ್ಮ ಕಸ್ಟಮರ್ ನಿಮಗೆ ಏನಾದ್ರು ಪರ್ಮಿಷನ್ ಕೊಟ್ರೆ ಅದನ್ನ ತಗೋಬಹುದು. ಇಲ್ಲ ಅಂದ್ರೆ ಅದನ್ನ ಬಿಟ್ಟು ನಾವು ಮೆಜರ್ಮೆಂಟ್ ಇವಾಗ ಏನ್ ತಗೊಂಡಿದ್ವಲ್ಲ ಚೆಸ್ಟ್ ಮೆಜರ್ಮೆಂಟ್, ಆ ಮೆಜರ್ಮೆಂಟ್ ನಲ್ಲೇ ನಾವು ಡಿವೈಡ್ ಮಾಡ್ಕೊಂಡು ಟಕ್ಸ್ ಕೂಡ ಮಾರ್ಕ್ ಮಾಡಬಹುದು. ಇಷ್ಟು ಬಂದು ಬ್ಯಾಕ್ ಸೈಡ್ ಪಾರ್ಟ್, ಫ್ರಂಟ್ ಸೈಡ್ ಪಾರ್ಟ್ ಅಳತಿ ತಗೋಬೇಕು. ನೆಕ್ಸ್ಟ್ ಇದಾದ್ಮೇಲೆ ತೋಳಿಂದ ಅಳತಿ ತಗೋಬೇಕು. ತೋಳಿಂದು ನೀವು ಯಾವ ತರ ತೋಳು ಹೊಲಿತೀರಿ ಅನ್ನೋದನ್ನ ನೋಡ್ಕೊಂಡು ನೀವು ಅಳತಿ ತಗೋಬೇಕು. ಶಾರ್ಟ್ ಸ್ಲೀವ್ಸ್, ಸಣ್ಣ ತೋಳು ಅಥವಾ ಮೀಡಿಯಂ ತೋಳು ಅಥವಾ ಎಲ್ಬೋ ಸ್ಲೀವ್ಸ್ ಅಂತ ಬಂದಿದೆ ಇವಾಗೆಲ್ಲ, ಆ ತರದ್ದು ಎಲ್ಬೋ ತೋಳು ಅಥವಾ 3/4 ಈ ತರದ್ದು ನಿಮಗೆ ಯಾವ ತರ ತೋಳು ನೀವು ಹೊಲಿತಾ ಇದ್ದೀರಿ ಅದನ್ನ ಉದ್ದ ತಗೋಬೇಕು. ಮೇಲ್ಗಡೆ ಶೋಲ್ಡರ್ ಇಂದ ಟೋಟಲ್ ಆಗಿ ಉದ್ದ ತಗೋಬೇಕು. ಮತ್ತೆ ತೋಳಿಂದ ಸುತ್ತಳತಿ ತಗೋಬೇಕು. ತೋಳಿಂದ ಸುತ್ತಳತಿ ಆದ್ಮೇಲೆ ಆರ್ಮೋಲ್ದು ರೌಂಡಿಂಗ್ ಎಷ್ಟಿದೆ ನೋಡ್ಕೊಂಡು ತಗೋಬೇಕು. ಟೋಟಲ್ ಆಗಿ ಆರ್ಮೋಲ್ ರೌಂಡಿಂಗ್ ಟೋಟಲ್ ಅಳತಿ ತಗೋಬೇಕು. ಇಷ್ಟು ನಾವು ಬ್ಲೌಸ್ ನ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಮೆಜರ್ಮೆಂಟ್ ತಗೋಬೇಕಾಗುತ್ತೆ. ಇದನ್ನೇ ನಾವು ಈ ತರ ನಾವು ಮೆಜರ್ಮೆಂಟ್ ತಗೊಂಡ್ರೆ ಇದರಲ್ಲಿ ನಾವು ನಾರ್ಮಲ್ ಬ್ಲೌಸ್ ನು ಕಟಿಂಗ್ ಮಾಡಬಹುದು, ಪ್ರಿನ್ಸೆಸ್ ಕಟ್ ಬ್ಲೌಸ್ ನು ಕಟಿಂಗ್ ಮಾಡಬಹುದು. ಇವಾಗ ನಾನು ನಾರ್ಮಲ್ ಬ್ಲೌಸ್ ಇಂದ ಸೇಮ್ ಇದೇ ಮೆಜರ್ಮೆಂಟ್ ಗೆ ನಾನು ನಿಮ್ಗೆ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಬಂದು ಅದೇ ಮೆಜರ್ಮೆಂಟ್ ಗೆ ಪ್ರಿನ್ಸೆಸ್ ಕಟ್ ಬ್ಲೌಸ್ ಯಾವ ತರ ಹೊಲಿಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅದು ಕೂಡ ವಿತೌಟ್ ಲೈನಿಂಗ್ ಹಾಕ್ತೇನೆ. ಅದಕ್ಕೋಸ್ಕರ ಈ ತರ ಒಂದ್ ಸ್ವಲ್ಪ ಕಾಟನ್ ಬಟ್ಟೆ, ಸ್ವಲ್ಪ ಥಿಕ್ ಆಗಿರೋ ಬಟ್ಟೆ ಇದ್ರೆ ನಾವು ಪ್ರಿನ್ಸೆಸ್ ಕಟ್ ಬ್ಲೌಸ್ ಹೊಲಿಕ ತುಂಬಾ ಚೆನ್ನಾಗಿರುತ್ತೆ. ಫಿಟ್ಟಿಂಗ್ ಕೂಡ ನೀಟಾಗಿ ಕೂಡುತ್ತೆ. ಇವಾಗ ಇದನ್ನ ನಾನು ಈ ತರ ಫೋಲ್ಡ್ ಮಾಡಿ ಹಾಕೊಂಡಿದ್ದೀನಿ. ಇಷ್ಟು ಬಟ್ಟೆ ನಾವು ಫೋಲ್ಡ್ ಮಾಡಿ ಹಾಕೊಂಡಿದ್ದೀನಿ. ನಾನು ಬ್ಲೌಸ್ ಹೊಲಿಯೋ ಬ್ಲೌಸಿಗೆ ಇಷ್ಟು ನನಗೆ ಉದ್ದ ಆದ್ರೆ ಸಾಕಾಗ್ತೈತಿ. ಇದನ್ನ ನೀವು ಇಷ್ಟು ಕರೆಕ್ಟ್ ಆಗಿ ಆಗ್ತೈತೆ ಇಲ್ಲ ಅನ್ನೋದನ್ನ ಕಂಡುಹಿಡಿಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಿರ್ತೀರಲ್ಲ, ಆ ಚೆಸ್ಟ್ ಮೆಜರ್ಮೆಂಟ್ ನ 4 ಭಾಗ ಡಿವೈಡ್ ಮಾಡ್ಬೇಕು. ಇವಾಗ ನಾನು ತಗೊಂಡಿರುವಂತ ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ 30 ಇಂಚ್ ಇದೆ. 30 ಇಂಚ್ ನಲ್ಲಿ 4 ಭಾಗ ಡಿವೈಡ್ ಮಾಡಿದ್ರೆ 7.5 ಇಂಚ್ ಬರುತ್ತೆ. ಈ ಕಡೆ ಸೈಡ್ ಇಂದ ಇಲ್ಲಿವರೆಗೂ 7.5 ಇಂಚಿಗೆ ಈ ತರ ಅಳತಿ ತಗೋಬೇಕು. ಇದು ಏನಾಯ್ತು ನಮಗೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಆಯ್ತಲ್ಲ. ಈ ಕಡೆ ಎಕ್ಸ್ಟ್ರಾ ಬಟ್ಟೆ ಬಿಡ್ತೀವಲ್ಲ ನಾವು ಬ್ಲೌಸ್ ನಲ್ಲಿ, ಅದಕ್ಕೋಸ್ಕರ ಒಂದು 7.5 ಒಂದು 3.5 ಅಂದ್ರೆ ಒಂದು 11-12 ಇಂಚು ಈ ತರ 1 ಇಂಚ್ 2 ಇಂಚ್ ಎಕ್ಸ್ಟ್ರಾ ಬಟ್ಟೆ ಈ ಕಡೆ ಬಿಟ್ಕೊಂಡು ಇದನ್ನ ಈ ತರ ಫೋಲ್ಡ್ ಮಾಡ್ಕೋಬಹುದು. ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಇಷ್ಟು ಹಾಕೊಂಡಾದ್ಮೇಲೆ ಫಸ್ಟ್ ನಾವ್ ಯಾವಾಗ್ಲೂ ಬ್ಲೌಸ್ ಕಟ್ ಮಾಡುವಾಗ ಬ್ಯಾಕ್ ಸೈಡ್ ಇಂದ ಕಟ್ ಮಾಡಬೇಕು. ಬ್ಯಾಕ್ ಸೈಡ್ ಪಾರ್ಟ್ ಇಂದ ಕಟ್ ಮಾಡಬೇಕು. ಇವಾಗ ನಾವು ತಗೊಂಡಿರೋ ಅಳತೆಯಲ್ಲಿ ಉದ್ದ ಬಂದು 14 ಇಂಚ್ ಇದೆ. 14 ಇಂಚಿಗೆ ಫಸ್ಟ್ ನಾವು ಇದು ನಾರ್ಮಲ್ ಬ್ಲೌಸ್ ಅಂದ್ರೆ ಲೈನಿಂಗ್ ಇಲ್ಲ ಇದಕ್ಕ. ಹಂಗಾಗಿ ಇಲ್ಲಿ ಏನ್ ಮಾಡ್ಬೇಕು, ಎಕ್ಸ್ಟ್ರಾ ಏನಾದ್ರು ಇಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ಒಂದ್ ಸ್ವಲ್ಪ ಬಟ್ಟೆ ಇದನ್ನ ಕಟ್ ಮಾಡಿ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ಸ್ಟ್ರೇಟ್ ಆಗಿ ಕಟ್ ಮಾಡ್ಕೊಂಡು ಇಲ್ಲಿ 1.5 ಇಂಚಿಗೆ ಮೊದ್ಲು ನಾವು ಮಾರ್ಕ್ ಮಾಡ್ಕೋಬೇಕು. ಯಾಕಂದ್ರೆ ಇದರಲ್ಲಿ ನಾವು ಲೈನಿಂಗ್ ಹಾಕ್ತಾ ಇಲ್ಲ, ಹಂಗಾಗಿ ಇದೇ ಬಟ್ಟೆಯಲ್ಲೇನೆ ನಾವು ಈ ತರ ಮಡಿಚ್ ಹೊಲಿಬೇಕು. ಅದಕ್ಕೆ ಇಲ್ಲಿ ಫಸ್ಟ್ 1.5 ಇಂಚಿಗೆ ಒಂದು ನಾವು ಮಾರ್ಕ್ ಹಾಕೋಬೇಕು. ಮಾರ್ಕ್ ಹಾಕೊಂಡಾದ್ಮೇಲೆ ಇಲ್ಲಿಂದ ಟೋಟಲ್ ಉದ್ದ ಮಾರ್ಕ್ ಮಾಡ್ಕೋಬೇಕು. ಇದಕ್ಕ ಸ್ಕೇಲ್ ತಗೊಂಡು ನೀವು ಅಳತೆ ಮಾರ್ಕ್ ಹಾಕೋಬಹುದು, ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕೋಬಹುದು. ಈ ತರ ಸ್ಟ್ರೇಟ್ ಆಗಿ ಒಂದ್ ಲೈನ್ ಹಾಕೋಬಹುದು. ಹಾಕೊಂಡಾದ್ಮೇಲೆ ಈ ಸ್ಟ್ರೇಟ್ ಆಗಿ 1.5 ಇಂಚಿಗೆ ಏನ್ ಉದ್ದ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಅಳತೆ ತಗೊಂಡಿದ್ವಲ್ಲ, ಇಲ್ಲಿಂದ ಇದ್ರ ಮೇಲ್ಗಡೆ ಟೋಟಲ್ ಬ್ಲೌಸ್ ಇಂದ ಉದ್ದ ಮಾರ್ಕ್ ಮಾಡ್ಬೇಕು. ಅಂದ್ರೆ ಇದರಲ್ಲಿ 14 ಇಂಚ್ ಉದ್ದ ಇದೆ. 14 ಇಂಚಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಬೇಕು. 14.5 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಯಾಕಿದು ಅರ್ಧ ಇಂಚ್ ಅಂದ್ರೆ ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಅರ್ಧ ಇಂಚ್ ಬೇಕು. ಇದು ಎಲ್ಲಾನು ನಾನು ನಾರ್ಮಲ್ ಬ್ಲೌಸ್ ಕಟಿಂಗ್ ನಲ್ಲಿ ಹೇಳ್ಕೊಟ್ಟಿದ್ದೇನೆ ಆಲ್ರೆಡಿ. ಬಟ್ ಇವತ್ತು ಇದರಲ್ಲೂ ಕೂಡ ನಾನು ಪ್ರಿನ್ಸೆಸ್ ಕಟ್ ಆಗಿರೋದ್ರಿಂದ ಇದರಲ್ಲಿ ಕೂಡ ಇನ್ನೊಂದ್ ಟೈಮ್ ತಿಳಿಸ್ತಾ ಇದ್ದೀನಿ.
ಮತ್ತೆ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಅವ್ರಿಗೆ ಕೂಡ ಇದು ಅರ್ಥ ಆಗುತ್ತೆ. ಇದಾದ್ಮೇಲೆ ಇದು ಇವಾಗ ಇದು 1.5 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡ್ವಿ. ಇದಾದ್ಮೇಲೆ ಟೋಟಲ್ ಉದ್ದ ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ಶೋಲ್ಡರ್ ಮತ್ತೆ ಆರ್ಮೋಲ್ದು ಡೌನಿಂಗ್ ನಾವು ತಗೋಬೇಕು. ಈ ಶೋಲ್ಡರ್ದು ಮತ್ತೆ ಆರ್ಮೋಲ್ ಡೌನಿಂಗ್ ತಗೊಳ್ಳುವಾಗ ಈಗ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ತಗೊಂಡಿರ್ತೀರಲ್ವಾ ನೀವು, ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ ನಾನ್ ತಗೊಂಡಿದ್ರಲ್ಲಿ ಇವಾಗ 30 ಇಂಚ್ ಬಂದಿದೆ. ನೀವು ತಗೊಂಡಿದ್ರಲ್ಲಿ 30 ಇಂಚೆ ಬರ್ಬೇಕಂತೇನಿಲ್ಲ, 32, 34, 36 ಎಷ್ಟಾದ್ರೂ ಬರ್ಬೋದು. ಅದ್ರಲ್ಲಿ ನಾವು ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ತಗೊಳುವಾಗ 6 ಭಾಗ ಮಾಡ್ಬೇಕಾಗ್ತದೆ. 6 ಭಾಗ ಮಾಡಿದ್ರೆ ಎಷ್ಟು ಬಂದಿರುತ್ತೆ ನೋಡ್ಕೋಬೇಕು. ಇವಾಗ 30 ಇಂಚ್ ನಲ್ಲಿ 6 ಭಾಗ ಮಾಡಿದ್ರೆ 5 ಇಂಚು ಬರುತ್ತೆ ಒಂದ್ ಸೈಡ್ ಇಂದ, ಅಂದ್ರೆ 5 6 30 ಆಗುತ್ತಲ್ವಾ, 5 ಇಂಚ್ ಬರುತ್ತೆ. ಈ 5 ಇಂಚಿನ ಇಲ್ಲಿ ಶೋಲ್ಡರ್ ಸೈಡ್ ನಲ್ಲಿ ಮಾರ್ಕ್ ಮಾಡ್ಬೇಕು. ಇಲ್ಲಿ 5 ಇಂಚು, ಅದೇ 5 ಇಂಚಿನ ಈ ಕಡೆ ಡೌನ್ ತಗೊಂಡು ಈ ಕಡೆ 5 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಇದು ಬಂದು ಇವಾಗ ನಾವು ಚೆಸ್ಟ್ ಮೆಜರ್ಮೆಂಟ್ ಮೇಲೆನೆ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಕೂಡ ನಾವು ಮಾರ್ಕ್ ಮಾಡ್ಕೊಂಡ್ವಿ. ಇಲ್ಲ ಒಂದ್ ವೇಳೆ ನೀವು ಶೋಲ್ಡರ್ ನ ಮೆಜರ್ಮೆಂಟ್ ತಗೊಂಡಿರ್ತೀರಿ, ಇವಾಗ 14 ಇಂಚ್ ಬಂದಿದೆಪ್ಪ. 14 ಇಂಚ್ ಬಂದಾಗ ಇವಾಗ ನಾವು 14 ಇಂಚ್ ಅಂದ್ರೆ ಅರ್ಧ ಮಾಡಿದ್ರೆ 7 ಇಂಚ್ ಆಗುತ್ತೆ. ಆ 7 ಇಂಚಿನ ನಾವು ಶೋಲ್ಡರ್ ಇಡಕ್ ಆಗಂಗಿಲ್ಲ. ಯಾಕಂದ್ರೆ ಇದು ನಾವು ಹೊಲಿತಾ ಇರುವಂತ ಬ್ಲೌಸ್ ಇಂದು ನೆಕ್ ಡೀಪ್ ಇರುತ್ತೆ. ನಾವು ಪೂರ್ತಿ 7 ಇಂಚಿನ ಶೋಲ್ಡರ್ ಇಟ್ರೆ ಶೋಲ್ಡರ್ ನಮಗೆ ಇಳಿತಾ ಹೋಗುತ್ತೆ, ಫಿಟ್ಟಿಂಗ್ ಕರೆಕ್ಟ್ ಆಗಿ ಕೂಡಂಗಿಲ್ಲ. ಹಾಗಾಗಿ ನೀವು ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ತಗೊಂಡಿರ್ತೀರೋ ಅದರಲ್ಲಿ 1.5 ಇಂಚ್ ಕಟ್ ಮಾಡಿ ನೀವು ಶೋಲ್ಡರ್ಗೆ ಮತ್ತೆ ಆರ್ಮೋಲ್ ಡೌನಿಂಗ್ಗೆ ಇಡಬೇಕಾಗುತ್ತೆ. ಇಲ್ಲ ನೀವು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ನೀವು ಡಿವೈಡ್ ಮಾಡ್ಕೊಂತೀನಿ ಅಂದ್ರೆ ನೀವು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೆ ಅದರಲ್ಲಿ 6 ಭಾಗ ಮಾಡಿ ಒಂದು ಶೋಲ್ಡರ್ಗೆ ಮತ್ತೆ ಇನ್ನೊಂದು ಆರ್ಮೋಲ್ ಡೌನಿಂಗ್ಗೆ ತಗೋಬೇಕಾಗುತ್ತೆ. ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ನೆಕ್ಸ್ಟ್ ಬಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ನ ಇಲ್ಲಿ ನಾವು ಮಾರ್ಕ್ ಮಾಡ್ಬೇಕು, ಸುತ್ತಳತಿನ ಕೆಳಗಡೆ ಮಾರ್ಕ್ ಮಾಡ್ಬೇಕು. ಇಲ್ಲಿ ಇವಾಗ 30 ಇಂಚ್ ಅಂದ್ರೆ 4 ಭಾಗ ಮಾಡಿದ್ರೆ 7.5 ಇಂಚ್. ಯಾಕಂದ್ರೆ 30 ಇಂಚ್ ಅಂದ್ರೆ ಅದರಲ್ಲಿ 4 ಭಾಗ ಮಾಡಿ ಬಂದಿರೋ 1 ಭಾಗಕ್ಕ ನಾವು ಅಳತಿ ಮಾಡ್ಬೇಕಾಗ್ತೈತಿ. ನೆಕ್ಸ್ಟ್ ಬಂದು ಸೊಂಟದ ಸುತ್ತಳತಿ ಅಳತಿ ಮಾಡ್ಬೇಕು. ಅದರಲ್ಲಿ 29 ಇಂಚ್ ಇದೆ. 29 ಇಂಚಿನಲ್ಲಿ ಇದರಲ್ಲಿ ಕೂಡ ನಾವು 4 ಭಾಗ ಮಾಡ್ಬೇಕು. 4 ಭಾಗ ಮಾಡಿದ್ರೆ 1 ಭಾಗ ಬಂದು 7.25 ಇಂಚ್ ಇದೆ. 7.25 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ಇದಾದ್ಮೇಲೆ ಇಲ್ಲಿಂದ 1 ಇಂಚು ಎಕ್ಸ್ಟ್ರಾ ಬಟ್ಟೆಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಇದು ಬ್ಯಾಕ್ ಸೈಡ್ ಟಕ್ಸ್ ಇರುತ್ತೇವಲ್ಲ, ಟಕ್ಸಿಗೋಸ್ಕರ 1 ಇಂಚ್ ಮೊದಲೇ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಲೈನ್ ಹಾಕೋಬೇಕು. ಸಾರಿ, ಈ ಕಡೆ ಹಾಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದಿವಲ್ಲ ಅಲ್ಲಿ ಹಾಕೋಬೇಕು. ಇದು ಕ್ರಾಸ್ ಬಂದಿದೆ ಅಂತ ಏನ್ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾಕಂದ್ರೆ ಇದೇನ್ 1 ಇಂಚ್ ಎಕ್ಸ್ಟ್ರಾ ಇದೆ, ಇಲ್ಲಿ ನಾವು ಟಕ್ಸ್ ಬಿಟ್ರೆ ಇದು ಕರೆಕ್ಟ್ ಆಗಿ ಇದಕ್ಕೆ ಬರುತ್ತೆ. ಈಗ ಇನ್ನೇನು 7.25 ಇಂಚಿಗೆ ಮಾರ್ಕ್ ಮಾಡಿದಿವಲ್ಲ ಅಲ್ಲಿಗೆ ಬರುತ್ತೆ. ಟಕ್ಸ್ ಹಿಡಿಯೋಕೋಸ್ಕರ ಇದು 1 ಇಂಚ್ ಎಕ್ಸ್ಟ್ರಾ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡಿರೋದು. ಇದು ಕೆಲವೊಬ್ರಿಗೆ ಈ ತರ ಬರುತ್ತೆ, ಕೆಲವೊಬ್ರಿಗೆ ಈ ತರ ಕ್ರಾಸ್ ಬರುತ್ತೆ, ಕೆಲವೊಬ್ರಿಗೆ ಸ್ಟ್ರೇಟ್ ಬರುತ್ತೆ, ಅವ್ರ ಬಾಡಿ ಮೇಲೆ ಹೋಗುತ್ತೆ. ಹಂಗಾಗಿ ಇದನ್ನೇನ್ ಕನ್ಫ್ಯೂಸ್ ಮಾಡ್ಕೋಬಾರ್ದು. ನೆಕ್ಸ್ಟ್ ಇವಾಗ ಇದು ನಾವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಆಯ್ತು, ಸೊಂಟ ಸುತ್ತಳತೆ ಆಯ್ತು. ಇವಾಗ ಈ 5 ಇಂಚ್ ನಲ್ಲಿ 2 ಭಾಗ ಮಾಡ್ಬೇಕು. 5 ಇಂಚ್ ನಲ್ಲಿ 2 ಭಾಗ ಮಾಡಿದ್ರೆ 2.5 ಇಂಚ್. 2.5 ಇಂಚ್ ಅಂದ್ರೆ 2.5 ಇಂಚ್ ಬಂದು ಶೋಲ್ಡರ್ಗೆ, ಇನ್ನ 2.5 ಇಂಚ್ ಬಂದು ನೆಕ್ ವಿಡ್ತ್, ನೆಕ್ ಇಂದು ಆಗಲ್ಲ. ಇಲ್ಲಿಂದ ಟೋಟಲ್ ನಾವು ಬ್ಲೌಸ್ ಇಂದು ಬ್ಯಾಕ್ ಸೈಡ್ ನೆಕ್ ಇಂದು ತಗೊಂಡಿರ್ತೀರಲ್ಲ ಉದ್ದ, ಅದನ್ನ ಇಲ್ಲಿ ಮಾರ್ಕ್ ಮಾಡ್ಬೇಕು. ನಾನ್ ತಗೊಂಡಿದ್ರಲ್ಲಿ 10 ಇಂಚ್ ಉದ್ದ ಇದೆ, ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 10.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಯಾಕಂದ್ರೆ ಈ ಶೋಲ್ಡರ್ ಜಾಯಿಂಟ್ ಮಾಡಕ ಇಲ್ಲಿ ನಮಗೆ ಅರ್ಧ ಇಂಚ್ ಹೋಗುತ್ತೆ, ಹಂಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ಮಾರ್ಕ್ ಮಾಡ್ಕೊಂತೀನಿ. ಆಮೇಲೆ ಇಲ್ಲಿ ಇವತ್ತು ನಾನು ನಿಮ್ಗೆ ಇದ್ರಲ್ಲಿ ಚೌಕ್ ನೆಕ್ ಇಂದ ತೋರಿಸ್ತಾ ಇದ್ದೀನಿ. ರೌಂಡ್ ನೆಕ್ ಆಲ್ಮೋಸ್ಟ್ ತುಂಬಾ ತೋರಿಸ್ಬಿಟ್ಟಿದ್ದೀನಿ. ಹಂಗಾಗಿ ಇಲ್ಲಿ ಚೌಕ್ ನೆಕ್ ಯಾವ ತರ ನಾವು ಕಟ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೋಸ್ಕರ ಇಲ್ಲಿ ನಮಗೆ ಇಲ್ಲಿ 2.5 ಇಂಚ್ ಬಂದಿದೆಯಲ್ಲ, ಇಲ್ಲಿ ಏನ್ ಮಾಡ್ಬೇಕು, 3 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡಿ ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಲೈನ್ ಹಾಕ್ಬೇಕು. ಈ ತರ ಸ್ಟ್ರೇಟ್ ಲೈನ್ ಹಾಕ್ಬೇಕು. ಸ್ಟ್ರೇಟ್ ಲೈನ್ ಹಾಕಿ ಕಟ್ ಮಾಡುವಾಗ ಇದಕ್ಕಿಂತ 1/4 ಇಂಚ್ ಒಳಗಡೆನೆ ನಾವು ಕಟ್ ಮಾಡ್ಬೇಕು. ಇವಾಗ ಏನ್ ನಾವು ಮಾರ್ಕ್ ಹಾಕಿದೀವಿ ಇದು ಇಷ್ಟೇ ಇರುತ್ತೆ ಚೌಕ್ ನೆಕ್ಕಿಗೆ, ಇದಕ್ಕಿಂತ ಜಾಸ್ತಿ ಏನಿರಂಗಿಲ್ಲ. ರೌಂಡ್ ಮಾಡ್ಬೇಕಂದ್ರೆ ಇದರಲ್ಲಿ ನಾವು ಈ ತರ ರೌಂಡ್ ಮಾಡ್ಕೊಂತೀವಿ. ಚೌಕ್ ಮಾಡ್ಬೇಕಂದ್ರೆ ಇದು ಯಾವ ತರ ಹಾಕಿರ್ತೀವಿ ಇಷ್ಟೇ ಕಟ್ ಮಾಡಿರ್ತೀವಿ. ಬಟ್ ಕಟ್ ಮಾಡೋ ಟೈಮ್ ನಲ್ಲಿ ಇದಕ್ಕಿಂತ 1/4 ಇಂಚ್ ನಾವು ಒಳಗಡೆನೆ ಕಟ್ ಮಾಡ್ಬೇಕು. ಯಾಕಂದ್ರೆ ನಾವು ಇದು ಹೊಲಿದಾದ್ಮೇಲೆ ಕರೆಕ್ಟ್ ಆಗಿ ಇವಾಗ ನಾವ್ ಏನ್ ಮಾರ್ಕ್ ಮಾಡಿದೀವಿ ಆ ಮಾರ್ಕಿಗೆ ಬರ್ಬೇಕಂದ್ರೆ
ಇದ್ರ ಒಳಗಡೆನೆ ನಾವ್ ಈ ತರ ಕಟ್ ಮಾಡ್ಕೋಬೇಕು. ಇಲ್ಲಿ ಯಾಕೆ ನಾನು ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡಿದ್ನಿ ಅಂದ್ರೆ ಇದು ಚೌಕ್ ನೆಕ್ ಇಷ್ಟೇ ನಾವು ಕರೆಕ್ಟ್ ಆಗಿ ಇಟ್ರೆ ಇಲ್ಲೊಂದ್ ಸ್ವಲ್ಪ ಟೈಟ್ ಆಗುತ್ತೆ, ಅದು ಕರೆಕ್ಟ್ ಆಗಿ ಕೂಡಂಗಿಲ್ಲ. ಕರೆಕ್ಟ್ ಆಗಿ ಚೌಕ್ ಬರ್ಬೇಕಂದ್ರೆ ಇಲ್ಲಿ ಒಂದ್ ಅರ್ಧ ಇಂಚ್ ನಾವು ಎಕ್ಸ್ಟ್ರಾ ಇಟ್ರೆ ಕರೆಕ್ಟ್ ಆಗಿ ನೀಟಾಗಿ ಆ ಚೌಕ್ ಅನ್ನೋದು ಕೂಡುತ್ತೆ. ಹಂಗಾಗಿ ಇಲ್ಲಿ ಒಂದ್ ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೀನಿ. ಇದಾದ್ಮೇಲೆ ಬ್ಯಾಕ್ ಸೈಡ್ ಇಂದು ಟಕ್ಸ್ ಗೆ ಮಾರ್ಕ್ ಮಾಡ್ಬೇಕು. ಅದು ಬಂದು ಈ ಶೋಲ್ಡರ್ ಮಧ್ಯದಲ್ಲಿ ಇಲ್ಲೊಂದ್ 3 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಈ ಶೋಲ್ಡರ್ ಈ ಟಕ್ಸ್ ಇಡಲಿಕ್ಕೋಸ್ಕರನೇ ಇದು 1 ಇಂಚು ನಾವು ಎಕ್ಸ್ಟ್ರಾನ ಮಾರ್ಕ್ ಮಾಡ್ಕೊಂಡಿರ್ತೇವೆ. ಇದಾದ್ಮೇಲೆ ಇವಾಗ ಆರ್ಮೋಲ್ದು ಶೇಪ್ ತೆಗಿಬೇಕಂದ್ರೆ ಈ ಮೂಲೆಯಿಂದ 1 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ತೆಗಿಬೇಕು. ನೀವು ಆರ್ಮೋಲ್ ರೌಂಡಿಂಗ್ ಶೇಪ್ ಎಷ್ಟು ನೀಟಾಗಿ ತೆಗಿತೀರಿ ಅಷ್ಟು ನೀಟಾಗಿ ಫಿಟ್ಟಿಂಗ್ ಬರುತ್ತೆ ನಿಮ್ ಬ್ಲೌಸ್ ನಲ್ಲಿ. ನೆಕ್ಸ್ಟ್ ಈ ಲೈನ್ ನಿಂದ ಮುಂದಗಡೆ ಎಕ್ಸ್ಟ್ರಾ ಬಟ್ಟಿಗೆ ಮಾರ್ಕ್ ಮಾಡ್ಕೋಬೇಕು. ನೀವು ಒಂದ್ 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರೆ ಸಾಕಾಗ್ತೈತಿ. ನಾನು ಇಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೆ ಬಿಟ್ಟಿರ್ತೇನೆ ಒಳಗಡೆ, ಹಂಗಾಗಿ ನಾ ಒಂದ್ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ನಿಮಗೆ ಬೇಕಂದ್ರೆ ನೀವು 2.5 ಇಂಚಿಗೂ ಮಾರ್ಕ್ ಮಾಡ್ಕೋಬಹುದು. ಇಷ್ಟು ಬ್ಯಾಕ್ ಸೈಡ್ ಪಾರ್ಟ್ ಇರುತ್ತೆ. ಇಷ್ಟಾದ್ಮೇಲೆ ಇವಾಗ ಇದನ್ನ ಕಟ್ ಮಾಡಿ ತೆಗ್ದ್ಬಿಡ್ಬೇಕು. ಸೇಮ್ ನೀವು ಪ್ರಿನ್ಸೆಸ್ ಕಟ್ ಆದ್ರೂ ಹೊಲಿರಿ, ಬೋಟ್ ನೆಕ್ ಆದ್ರೂ ಹೊಲಿರಿ, ಯಾವ್ದಾದ್ರಲ್ಲಿ ಬೋಟ್ ನೆಕ್ ನಲ್ಲಿ ನೆಕ್ ಮಾತ್ರ ನಿಮಗೆ ಚಿಕ್ಕದು ಬರುತ್ತೆ ಅಷ್ಟೇ. ಈ ಬ್ಯಾಕ್ ಸೈಡ್ ಪಾರ್ಟ್ ಸೇಮೇ ಇರುತ್ತೆ. ನೆಕ್ಸ್ಟ್ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮಗೆ ಅದನ್ನು ಕೂಡ ಹೇಳ್ಕೊಡ್ತೀನಿ, ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ. ಅದನ್ನು ಕೂಡ ಅಷ್ಟೇ ಈ ತರ ನಾರ್ಮಲ್ ಬ್ಲೌಸ್ ನಲ್ಲಿ ಯಾವ ತರ ಕಟ್ ಮಾಡ್ಬೇಕು, ಲೈನಿಂಗ್ ಮೇಲೇನೆ ಯಾವ ತರ ಕಟ್ ಮಾಡ್ಬೇಕು ಎಲ್ಲರೂ ಹೇಳ್ಕೊಡ್ತೀನಿ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಇಷ್ಟಾದ್ಮೇಲೆ ಇದು ಬ್ಯಾಕ್ ಸೈಡ್ ಪಾರ್ಟ್. ಇವಾಗ ಇಲ್ಲಿ 1.5 ಇಂಚ್ ಬಟ್ಟೆ ಏನ್ ಬಿಟ್ಟಿದೀವಿ ಇದಕ್ಕೊಂದು ನಾಚ್ ಹಾಕೋಬೇಕು. ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಒಂದು ನಾಚ್ ಹಾಕೋಬೇಕು, ಮತ್ತೆ ಶೋಲ್ಡರ್ ಸೈಡ್ ಒಂದು ನಾಚ್ ಹಾಕೋಬೇಕು. ಇದಾದ್ಮೇಲೆ ಇವಾಗ ಮುಂದಿನ ಭಾಗದ ಹಾಕ್ಬೇಕಂದ್ರೆ ಇದು ಫಸ್ಟ್ ನೀಟಾಗಿ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡ್ ಬಟ್ಟಿ ಇದ್ರ ಮೇಲೆ ಫಸ್ಟ್ ಇದನ್ನ ಹಾಕೊಂಡು ನೋಡ್ಬೇಕು ಕರೆಕ್ಟ್ ಆಗಿದೆ ಅಂದ್ಮೇಲೆ ಈ ಕಡೆ ಬಟ್ಟಿ ಕಟ್ ಮಾಡಿ ತಕೊಂಡ್ಬಿಡ್ಬೇಕು ನಾವು. ಈ ಕಡೆ ಬಟ್ಟಿ ಕಟ್ ಮಾಡಿ ತಕೊಂಡಾದ್ಮೇಲೆ ಇದನ್ನ ಈ ತರ ಹಾಕೊಂಡು ನೀಟಾಗಿ ಕರೆಕ್ಟ್ ಆಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಇವಾಗ ಇಲ್ಲಿ 1.5 ಇಂಚಿಗೆ ನಾವ್ ಏನ್ ಮಾರ್ಕ್ ಮಾಡಿದಿವಲ್ಲ ಈ ಕಡೆ ಇಲ್ಲಿ ಒಂದು ಲೈನ್ ಹಾಕ್ಬೇಕು. ಸೈಡ್ ಫಿಟ್ಟಿಂಗ್ ಸೈಡ್ ಮತ್ತೆ ಶೋಲ್ಡರ್ ಸೈಡ್ ಈ ತರ ಒಂದು ಲೈನ್ ಹಾಕೋಬೇಕು. ಎಲ್ಲಾ ಸೈಡ್ನು ಒಂದೊಂದು ಮಾರ್ಕ್ ಹಾಕೋಬೇಕು. ಈ ತರ ಮಾರ್ಕ್ ಹಾಕೊಂಡಾದ್ಮೇಲೆ ಈ ಆರ್ಮೋಲ್ ಇದೆಯಲ್ಲ, ಆರ್ಮೋಲ್ ನ ಇಲ್ಲೇ ನಾವು ಮಾರ್ಕ್ ಹಾಕೊಂಡ್ಬಿಡ್ಬೇಕು. ಇದನ್ನ ತೆಗೆದು ಮಾರ್ಕ್ ಹಾಕಕ್ ಹೋದ್ರೆ ಹೆಚ್ಚು ಕಡಿಮೆ ಆಗುತ್ತೆ. ಹಾಗಾಗಿ ಇವಾಗ ಶೇಪ್ ಯಾವ ತರ ಇದೆ ಅದೇ ತರ ನಾವು ಮೊದ್ಲೇ ಇಲ್ಲೇನೆ ಮಾರ್ಕ್ ಹಾಕೊಂಡು ಇದನ್ನ ತೆಗ್ದ್ಬಿಡ್ಬೇಕು ಬಟ್ಟಿನ. ಮತ್ತೆ ಶೋಲ್ಡರ್ದು ನಿಮ್ದು ಸರಿಗ್ ಬರಲ್ಲ, ಮಾರ್ಕ್ ಮಾಡಕ್ ಬರಲ್ಲ ಅಂದ್ರೆ ಈ ತರ ಸ್ಕೇಲ್ ತಗೊಂಡು ಮಾರ್ಕ್ ಮಾಡ್ಬೋದು. ನೆಕ್ಸ್ಟ್ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್, ಅದಾದ್ಮೇಲೆ ಈ ಕಡೆ ಇವಾಗ ನಾವು ಬ್ಯಾಕ್ ಸೈಡ್ ಪಾರ್ಟ್ ಹಿಂದಿನ ಭಾಗದ ಕಟ್ ಮಾಡ್ಬೇಕಂದ್ರೆ ಇದು ಓಪನ್ ಕ್ಲೋಸ್ ಇರೋದು, ಮಡಚಿರೋದು ನಮ್ ಸೈಡ್ ಇತ್ತು, ಓಪನ್ ಇರೋದು ನಮ್ಮ ಎದುರುಗಡೆ ಸೈಡ್ ಇತ್ತು. ಇವಾಗ ನಾವು ಮುಂದಿನ ಭಾಗದ ಕಟ್ ಮಾಡ್ಬೇಕಂದ್ರೆ ಕ್ಲೋಸ್ ಇರೋದು ನಮ್ಮ ಎದುರುಗಡೆ ಸೈಡ್ ಇರುತ್ತೆ, ಓಪನ್ ಇರೋದು ನಮ್ ಸೈಡ್ ಇರುತ್ತೆ. ಈ ತರ ಹಾಕೋಬೇಕು. ಇದಾದ್ಮೇಲೆ ಇವಾಗ ಈ ಬ್ಯಾಕ್ ಲೆಂತ್ ನಾವು ಮಾರ್ಕ್ ಮಾಡಿದೇವಲ್ಲ ಇಲ್ಲಿಂದ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಇದು ಪ್ರಿನ್ಸೆಸ್ ಕಟ್ ಆಗಿರೋದ್ರಿಂದ ಇದರಲ್ಲಿ ಟಕ್ಸ್ ಕ್ರಾಸ್ ಬೆಲ್ಟ್ ಇರಂಗಿಲ್ಲ. ಹಂಗಾಗಿ ಇಲ್ಲಿ ಏನ್ ಮಾಡ್ಬೇಕು, ಇದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಬಟ್ಟಿನ ನಾವ್ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾವು ನೆಕ್ ಅಳತಿ ತಗೊಂಡಿರ್ತೇವಲ್ಲ, ಬಾಡಿ ಮೆಜರ್ಮೆಂಟ್ ತಗೊಳ್ಳೋ ಟೈಮ್ನಲ್ಲಿ
ನಾನ್ ತಗೊಂಡಿದ್ರಲ್ಲಿ 6 ಇಂಚ್ ಇದೆ. ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಯಾಕಂದ್ರೆ ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ ಅರ್ಧ ಇಂಚ್ ಬೇಕು. ಹಾಗಾಗಿ 6.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಇದನ್ನೊಂದು ಬಾಕ್ಸ್ ಹಾಕೊಂತೀನಿ. ಬಾಕ್ಸ್ ಹಾಕೊಂಡು ಇವಾಗ ಇದರಲ್ಲಿ ನಾವು ಬಾಡಿ ಮೆಜರ್ಮೆಂಟ್ ತಗೊಂಡಿವಿ. ಬಟ್ ಇದರಲ್ಲಿ ನಾವು ಇವಾಗ ಟಕ್ಸ್ ಹಿಡಿತಾ ಇಲ್ಲ, ಪ್ರಿನ್ಸೆಸ್ ಕಟ್ ಹೊಲಿತಾ ಇದೀವಿ. ಯಾವ ತರ ಹೊಲಿಬೇಕು ಅನ್ನೋದನ್ನ ಇವಾಗ ನಾನು ಇದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಶೋಲ್ಡರ್ ಇದೆ ಅಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಇದನ್ನ ಅಳತಿ ತಗೋಬೇಕು. ಆಮೇಲೆ ನಾವು ನಾರ್ಮಲ್ ಬ್ಲೌಸ್ ಹೊಲಿಯೋ ಟೈಮ್ ನಲ್ಲಿ ಈ ಮಿಡಿಲ್ ಟಕ್ಸ್ ಹಿಡಿತೇವಲ್ಲ, ಆ ಮಿಡಿಲ್ ಟಕ್ಸ್ ಅಳತಿ ಯಾವ ತರ ತಗೊಂತೀವಿ ಆ ತರ ಇದ್ರದ್ದು ಅಳತಿ ತಗೋಬೇಕಾಗ್ತೈತಿ. ಹೆಂಗಂದ್ರೆ ಇವಾಗ ನಮ್ಮ ಹತ್ರ ಅಳತಿ ಬ್ಲೌಸ್ ಇಲ್ಲ, ಬಾಡಿ ಮೆಜರ್ಮೆಂಟ್ ತಗೊಂಡಿದೀವಿ. ಬಾಡಿ ಮೆಜರ್ಮೆಂಟ್ ನಲ್ಲಿ ಚೆಸ್ಟ್ ಮೆಜರ್ಮೆಂಟ್ ನ ಅಳತಿ ತಗೊಂಡಿರ್ತೀವಿ. ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ 30 ಇಂಚು, 32 ಇಂಚು, 34 ಇಂಚು ನೀವ್ ಎಷ್ಟು ತಗೊಂಡಿರ್ತೀರೋ ಅಷ್ಟು ಬಂದಿರ್ಬೋದು. ಅದರಲ್ಲಿ ಇವಾಗ ನಾವು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಮಾಡ್ಬೇಕಂದ್ರೆ 4 ಭಾಗ ಮಾಡಿ 1 ಭಾಗನ ನಾವಿಲ್ಲಿ ಮಾರ್ಕ್ ಮಾಡಿರ್ತೀವಿ. ಮಾರ್ಕ್ ಮಾಡಿದ್ರೆ ಅದೆಷ್ಟು ಬಂದಿತ್ತು, ನಾನು ತಗೊಂಡಿರೋದ್ರಲ್ಲಿ 30 ಇಂಚಿನ 4 ಭಾಗ ಮಾಡಿದ್ರೆ 7.5 ಇಂಚ್ ಬಂದಿತ್ತು. ಆ 7.5 ಇಂಚಿಗೆ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಟೇಪ್ ಇಡಬೇಕು. ಟೇಪ್ ಇಟ್ಟು 7.5 ಇಂಚ್ ಎಲ್ಲಿ ಬರುತ್ತೆ ನೋಡ್ರಿ, ಅದಕ್ಕ ಇನ್ನ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು. 7.5 ಇಂಚ್ ಅಂದ್ರೆ 7.5, 8, 8.5, 9 ಇಂಚ್. 9 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ಮಾರ್ಕ್ ಮಾಡಿ ಇಲ್ಲಿಂದ ನಾವ್ ಇವಾಗ ಟಕ್ಸ್ ಹಿಡಿಲಿಕ್ಕೆ ಯಾವ ತರ ನಾವು ಮಾರ್ಕ್ ಮಾಡ್ತೀವಿ ಆ ತರ ಇಲ್ಲಿ ಮಾರ್ಕ್ ಮಾಡ್ಬೇಕು. ಅಂದ್ರೆ ಇವಾಗ ಇಲ್ಲಿಂದ ಟೋಟಲ್ ಆಗಿ ಎಲ್ಲಿಂದ ಎಲ್ಲಿವರೆಗೂ ನಾವು ಇದನ್ನ ಅಳತಿ ಮಾಡಿ ಟಕ್ಸ್ ಅನ್ನ ನಾವು ಮಾರ್ಕ್ ಮಾಡ್ಬೇಕು ಅನ್ನೋದನ್ನ ಮಾರ್ಕ್ ಮಾಡ್ಕೊಂಡ್ವಿ. ಇಲ್ಲಿಂದ ಟಕ್ಸ್ ಇರುತ್ತಲ್ವಾ, ನಾವು ದೊಡ್ಡ ಟಕ್ಸ್ ಅಳತಿ ಮಾಡಿರ್ತೀವಿ ನಾರ್ಮಲ್ ಬ್ಲೌಸ್ ನಲ್ಲಿ, ಅದು ಬಂದು 2.5, 3 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ವಿ. ಇಲ್ಲಿವರೆಗೂ ಬಂತು. ಇವಾಗ ಇಲ್ಲಿವರೆಗೂ ಬಂದಾದ್ಮೇಲೆ ಇದು ಏನಿದೆ ನೋಡ್ರಿ, ಈ ಪಟ್ಟಿ ಇಲ್ಲಿಂದ ಈ ಇಲ್ಲೊಂದು ಲೈನ್ ಹಾಕೋಬೇಕು. ಈ ತರ ಲೈನ್ ಹಾಕೊಂಡು ಇಲ್ಲಿಂದ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಡಬೇಕು. ಸ್ಕೇಲ್ ಇಟ್ಟು ಇದು ಒಂದು ಸ್ಟ್ರೇಟ್ ಲೈನ್ ಹಾಕ್ಬೇಕು. ಸ್ಟ್ರೇಟ್ ಲೈನ್ ಎಲ್ಲಿವರೆಗೂ ಬರಬೇಕು, ಈ ಕೆಳಗಡೆ ಮಾರ್ಕ್ ಮಾಡಿರ್ತೇವಲ್ಲ ಅಲ್ಲಿವರೆಗೂ ಬರ್ಬೇಕಿದು. ಇದಾದ್ಮೇಲೆ ನಾವು ನಾರ್ಮಲ್ ಬ್ಲೌಸ್ ನಲ್ಲಿ ಟಕ್ಸ್ ಹಿಡಿಯಕ್ಕೋಸ್ಕರ ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಬಟ್ಟೆ ಬಿಡ್ತೇವಲ್ಲ, ಅದೇ ತರ ಇಲ್ಲಿ ಕೂಡ ಈ ಕಡೆ 1 ಇಂಚು, ಈ ಕಡೆ 1 ಇಂಚು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇದನ್ನ ಈ ತರ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಈ ತರ ಶೇಪ್ ಮಾರ್ಕ್ ಮಾಡಾದ್ಮೇಲೆ ಇಲ್ಲಿಂದ ಸ್ಟ್ರೇಟ್ ಆಗಿ ಇಲ್ಲಿವರೆಗೂ ಲೈನ್ ಹಾಕೋಬೇಕು. ಇದು ಇಷ್ಟ ಆಯ್ತು. ಇಷ್ಟ ಆದ್ಮೇಲೆ ಈ ಕಡೆ ಆರ್ಮೋಲ್ ಸೈಡ್ ಒಂದು ಟಕ್ಸ್ ಬರುತ್ತಲ್ಲ, ಈ ಟಕ್ಸ್ ಇಂದು ಮಾರ್ಕ್ ಎಲ್ಲಿ ಬರುತ್ತೆ ನೋಡ್ರಿ, ಎಕ್ಸಾಕ್ಟ್ ಆಗಿ ಈ ತರ ಹಿಂಗಿಟ್ರೆ, ಈ ತರ ಹಿಂಗ್ ಸ್ಕೇಲ್ ಇಟ್ರೆ ಎಕ್ಸಾಕ್ಟ್ ಆಗಿ ಈ ಮೂಲಿಗೆ ಟಕ್ಸ್ ಇಂದ ಮಾರ್ಕ್ ಬರುತ್ತಲ್ಲ, ಇಲ್ಲಿ 1/2 ಇಂಚ್ ನಾವು ಬಟ್ಟೆ ಬಿಟ್ಟಿರ್ತೇವಲ್ಲ, ಈ ಟಕ್ಸ್ ಹಿಡಿಕೋಸ್ಕರ ಹಿಂಗಿಡಿದ್ರೆ ಇದು 1/2 ಇಂಚ್ ಬಟ್ಟೆ ಹೋಗುತ್ತೆ. ಆ ತರ ಇದನ್ನ ನಾವು ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಒಂದು ಸ್ಟ್ರೇಟ್ ಲೈನ್, ಈ ತರ ಒಂದು ಸ್ಟ್ರೇಟ್ ಲೈನ್, ಅದ್ರ ಪಕ್ಕದಲ್ಲಿನೇ ಟಕ್ಸ್ ಹಿಡಿಯಕ್ಕೋಸ್ಕರ ನಾವು ಏನ್ 1/2 ಇಂಚ್ ಬಟ್ಟೆ ಈ ತರ ಮಾರ್ಕ್ ಮಾಡ್ತೇವಲ್ಲ, ಈ ತರ. ಆಮೇಲೆ ಈ ಟಕ್ಸ್ ಬಂದು ನಾವ್ ಎಷ್ಟು ಹಿಡಿತೇವೆ ಇಷ್ಟೇ ಅಲ್ಲ ಹಿಡಿಯೋದು, ಇದಕ್ಕಿಂತ ಮುಂದಂಕ್ರಿ ಬರಂಗಿಲ್ಲ. ಹಂಗಾಗಿ ಇಲ್ಲಿವರೆಗೂ ಅಷ್ಟೇ ಇದು ಈ ತರ ನಮಗೆ ಮೂಲಿ ಮೇಲೆ ಬರ್ಬೇಕು. ಅಂದ್ರೆ ಈ ಶೇಪ್ ಬರ್ಬೇಕು. ಇಲ್ಲಿ ಸ್ಟ್ರೇಟ್ ಇರ್ಬೇಕು. ಇಲ್ಲಿ ಏನ್ ಸ್ಟ್ರೇಟ್ ಇರುತ್ತಲ್ಲ ಇದನ್ನ ಇದಕ್ಕ ಜಾಯಿಂಟ್ ಮಾಡ್ಬೇಕು. ಈ ತರ ಜಾಯಿಂಟ್ ಮಾಡ್ಕೊಂಡು ಇವಾಗ ನಾವು ನಮ್ ಕಡೆ ಇದನ್ನ ತಿರುಗಿಸ್ಕೊಂಡು ಇದನ್ನ ಏನ್ ಮಾಡ್ಬೇಕು, ಶೇಪ್ ನ ನೀಟಾಗಿ ಮಾರ್ಕ್ ಮಾಡ್ಬೇಕು. ಈ ತರ ಶೇಪ್ ನ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ಕಡೆಯಿಂದ ಮಾರ್ಕ್ ಆಯ್ತಲ್ವಾ, ಇವಾಗ ಈ ಲೈನ್ ಇಂದ ಇಟ್ಕೊಂಡು ಈ ಲೈನ್ ಇಂದ ಇಲ್ಲಿ ಟಕ್ಸ್ ಇಂದ ಈ ಮೂಲಿ ಈ ಕಡೆ ಸೈಡ್ ಲೈನ್ ಬಂದಿದೆಯಲ್ಲ, ಈ ಲೈನಿಗೆ ಇದನ್ನ ಒಂದ್ ಸ್ವಲ್ಪ ರೌಂಡ್ ಶೇಪ್ ನಲ್ಲಿ ಈ ತರ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡ್ರೆ ಇದು ನಮಗೆ ಇವಾಗ ಪ್ರಿನ್ಸೆಸ್ ಕಟ್ ಮಾರ್ಕಿಂಗ್ ಆಯ್ತು. ಇವಾಗ ಇದರಲ್ಲಿ ಇಲ್ಲಿ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು ನಾವು 7.5 ಇಂಚಿಗೆ ಮಾರ್ಕ್ ಮಾಡಿದ್ವಲ್ಲ, ಇದು ಮಿಡಿಲ್ ಚೆಸ್ಟ್ ಇಂದ ಅಳತಿ ತಗೋಬೇಕು. ನೀವು ಅಳತಿ ತಗೊಂಡಿದ್ರೆ
ಮಿಡಿಲ್ ಚೆಸ್ಟ್ ಇಂದ ಎಷ್ಟು ಬಂದಿರುತ್ತೆ ನೋಡ್ಕೋಬೇಕು. ಕೆಲವೊಬ್ರಿಗೆ ಕರೆಕ್ಟ್ ಆಗಿ ಇಲ್ಲಿ ಎಷ್ಟಿರುತ್ತೆ ಅಲ್ಲಿ ಇಲ್ಲಿ ಕೂಡ ಅಷ್ಟೇ ಬಂದಿರುತ್ತೆ. ಕೆಲವೊಬ್ರಿಗೆ ಇಲ್ಲಿ ಎಷ್ಟಿರುತ್ತೆ ಅದಕ್ಕಿಂತ ಒಂದ್ ಸ್ವಲ್ಪ ಜಾಸ್ತಿ ಇಲ್ಲಿ ಬಂದಿರುತ್ತೆ. ಆತರ ಹಂಗೇನಾದ್ರೂ ಜಾಸ್ತಿ ಕಡಿಮೆ ಬಂದಾಗ ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅದು ಎಷ್ಟು ಬಂದಿರುತ್ತೆ ನೋಡ್ರಿ. ಇವಾಗ ಇಲ್ಲಿ 7.5 ಇಂಚ್ ಇದೆ. ನಾನು ಇಲ್ಲಿ ಕೂಡ ನಾನು ಅಳತೆ ತಗೊಂಡಿದ್ರಲ್ಲಿ 7.5 ಇಂಚ್ ಇದೆ. ಆ 7.5 ಇಂಚಿಗೆ ಇನ್ನೂ 1 ಇಂಚು ಎಕ್ಸ್ಟ್ರಾ ಸೇರಿಸಬೇಕು. ಅಂದ್ರೆ 8.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು. ಇದು ಯಾಕೆ 1 ಇಂಚ್ ಅಂದ್ರೆ ಇವಾಗ ನಾವ್ ಇದನ್ನ ಶೇಪ್ ನ ಕಟ್ ಮಾಡಿ ತೆಗೆದ್ ಬಿಡ್ತೇವೆ, ಪ್ರಿನ್ಸೆಸ್ ಕಟ್. ಮತ್ತೆ ಅವಾಗ ನಾವು ಕಟ್ ಮಾಡಿ ತೆಗೆದಾದ್ಮೇಲೆ ಇದನ್ನ ನಾವು ಈ ತರ ಜಾಯಿಂಟ್ ಮಾಡ್ತೀವಿ. ಈ ತರ ಜಾಯಿಂಟ್ ಮಾಡಕ್ಕೋಸ್ಕರ ಇಲ್ಲಿ 1 ಇಂಚ್ ಬಟ್ಟೆನ ನಾವು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಕಟ್ ಮಾಡಿದ್ರೆ ಇದು ನಾವು ಜಾಯಿಂಟ್ ಮಾಡಿದ್ದಾದ್ಮೇಲೆ ಈ ಕಡೆ ಅರ್ಧ ಇಂಚು ಈ ಕಡೆ ಅರ್ಧ ಇಂಚು ಜಾಯಿಂಟ್ ಮಾಡಕ್ ಹೋಗ್ಬಿಡುತ್ತೆ. ಅವಾಗ ಕರೆಕ್ಟ್ ಆಗಿ ನಮಗೆ 7.5 ಇಂಚಿಗೆ ಉಳಿಯುತ್ತೆ. ಇದಾದ್ಮೇಲೆ ಇವಾಗ ಇಲ್ಲಿಗೆ ಬರುತ್ತೆ ನಮ್ ಲೈನ್. ಇದು ಮೊದ್ಲೆಲ್ಲಿತ್ತು ಇಲ್ಲಿತ್ತು, ಇವಾಗ 1 ಇಂಚು ಮುಂದ್ಗಡೆ ಹೋಯ್ತು. ಇವಾಗ ಇದ್ರ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟೆಗೆ ನಾವು ಲೈನ್ ಹಾಕೋಬೇಕು. ಇವಾಗ ಇದು ಎಕ್ಸ್ಟ್ರಾ ಬಟ್ಟೆ ಕರೆಕ್ಟೇ ಇದೆ, ಅಷ್ಟಕ್ಕೆ ಬಿಟ್ಬಿಡ್ತೀನಿ ನಾವು. ನೀವೇನ್ ನಿಮ್ ಬಟ್ಟೆಯಲ್ಲಿ ಏನಾದ್ರು ಜಾಸ್ತಿ ಇದ್ರೆ ಈ ಎಕ್ಸ್ಟ್ರಾ ಬಟ್ಟೆಗೆ ಲೈನ್ ಹಾಕಿ ಕಟ್ ಮಾಡ್ಬೇಕು. ಮತ್ತೆ ಅದಾದ್ಮೇಲೆ ಇಷ್ಟೇ ಇರುತ್ತೆ, ಇನ್ನೇನ್ ಇರಂಗಿಲ್ಲ. ಇಲ್ಲಿ ಒಂದ್ ಸ್ವಲ್ಪ ಕ್ರಾಸ್ ಆಗಿ ಒಂದ್ ಅರ್ಧ ಇಂಚ್ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಬಟ್ಟೆ ತಗೊಂಡಿರ್ತೇವಲ್ಲ, ಇಲ್ಲೊಂದ್ ಸ್ವಲ್ಪ ಈ ತರ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟ ಆದ್ರೆ ಇದನ್ನ ಮತ್ತೆ ಇವಾಗ ನೆಕ್ ಶೇಪ್ ಇದ್ರಲ್ಲಿ ನಿಮಗೆ ಇವತ್ತು ಒಂದು ಡಿಫ್ರೆಂಟ್ ತೋರಿಸ್ತಿದ್ದೀನಿ. ಯಾಕಂದ್ರೆ ಯಾವಾಗ್ಲೂ ರೌಂಡೇ ತೋರಿಸಿದೀನಿ. ಇವಾಗ ಹಂಗಾಗಿ ಇದಕ್ಕೆ ಇನ್ನೊಂದ್ ಸ್ವಲ್ಪ ನಾನು ಜಾಸ್ತಿ ತಗೊಂತೀನಿ. ಈಗ 6.5 ಇಂಚ್ ತಗೊಂಡಿದ್ದೀನಲ್ಲ, 7.5 ಇಂಚ್ ತಗೊಂತೀನಿ. 7.5 ಇಂಚ್ ತಗೊಂಡು ಯಾಕಂದ್ರೆ ಈ ನಾನು ತೋರಿಸ್ತೀನಲ್ಲ ಆ ನೆಕ್ಕಿಗೆ ಒಂದ್ ಸ್ವಲ್ಪ ಡೀಪ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ. ಹಂಗಾಗಿ ಇಷ್ಟು ತಗೊಂಡಿದ್ದೀನಲ್ಲ. ಇವಾಗ ನಾನು ಈ ತರ ಸ್ಟಾರ್ ಶೇಪ್ ನಲ್ಲಿ ಬರುತ್ತಲ್ಲ ನೆಕ್, ಆ ತರದ್ದು ತೋರಿಸ್ತೀನಿ. ಸ್ಟಾರ್ ಶೇಪ್ ನಲ್ಲಿ ನಾವು ನೆಕ್ ಮಾರ್ಕ್ ಮಾಡ್ಕೋಬೇಕಂದ್ರೆ ಇವಾಗ ಟೋಟಲ್ ಆಗಿ ನಾವು 7.5 ಇಂಚಿಗೆ ಮಾರ್ಕ್ ತಗೊಂಡಿದೀವಿ. ಇದರಲ್ಲಿ ನಮಗೆ ಇಲ್ಲಿ ಅರ್ಧ ಇಂಚು ಶೋಲ್ಡರ್ಗೆ ಹೋಗ್ಬಿಡ್ತೈತೆ. ಅರ್ಧ ಇಂಚು ಶೋಲ್ಡರ್ ಹೋದ್ರೆ ಇಲ್ಲಿಂದ ಇಲ್ಲಿಗೆ ಇವಾಗ 7 ಇಂಚ್ ಬಂತಲ್ಲ, 7 ಇಂಚ್ ಅಂದ್ರೆ 7 ಇಂಚ್ ನಲ್ಲಿ 2 ಭಾಗ ಮಾಡಿದ್ರೆ ಎಷ್ಟು 3.5 ಇಂಚು. ಈ 3.5 ಇಂಚ್ಗೆ ಸ್ಟ್ರೇಟ್ ಆಗಿ ಇಲ್ಲಿಗೆ ಬರಬೇಕು. ಈ ಮಿಡಿಲ್ ನಲ್ಲಿ ಬರಬೇಕು. ಮಿಡಿಲ್ ನಲ್ಲಿ ಬಂತು. ಇದು ಎಷ್ಟು ಅಗಲ ಇದೆ? 2.5 ಇಂಚ್ ಇದೆ ಅಲ್ಲ. 2.5 ಇಂಚ್ ಇದ್ರೆ ಇಲ್ಲಿ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ನೀವು ಮಾರ್ಕ್ ಮಾಡ್ಕೋಬೇಕಿನ್ನ. ಯಾಕಂದ್ರೆ ಇಲ್ಲಿ ಒಂದ್ ಸ್ವಲ್ಪ ಅಗಲ ಜಾಸ್ತಿ ಬರಬೇಕು. ಹಂಗಾಗಿ ಇಲ್ಲಿ ಒಂದ್ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡು ಇವಾಗ ಇದನ್ನ ಶೇಪ್ ತೆಗಿಬೇಕು. ಶೇಪ್ ತೆಗಿವಾಗ ಇಲ್ಲಿ ಏನ್ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ ನಾವು ನೆಕ್ಕಿಂದು, ಇದಕ್ಕಿಂತ ಒಂದ್ 1/4 ಇಂಚ್ ಒಳಗಡೆ ಇಲ್ಲಿ ಇರ್ಬೇಕು ಶೇಪ್. ಇಲ್ಲಿ ಒಂದ್ 1/4 ಇಂಚ್ ಒಳಗಡೆನೆ ಇರ್ಬೇಕು ಶೇಪ್. ಇಲ್ಲಿ ಬಂದಾಗ ಇದು ಈ ತರ ಮಾರ್ಕ್ ಬರ್ಬೇಕು. ಇದಾಯ್ತು. ಇಲ್ಲಿಂದ ಮತ್ತೆ ಈ ಕಡೆ ಈ ತರ ಶೇಪ್ ಬರಬೇಕು. ಈ ತರ ಶೇಪ್ ಬರ್ಬೇಕಂದ್ರೆ ಇದನ್ನ ಈ ತರ ಶೇಪ್ ನೀವು ಮಾರ್ಕ್ ಮಾಡ್ಕೋಬೇಕು. ಇದು ಕರೆಕ್ಟ್ ಆಗಿ ಶೇಪ್ ಬರೋವರೆಗೂ ನೀವು ತಿದ್ದುಕೋಬಹುದು. ಅದ್ರ ಮೇಲೆ ಒಂದೇ ಟೈಮ್ಗೆ ಶೇಪ್ ಬರ್ಬೇಕಂದ್ರೆ ಕೆಲವೊಂದ್ ಟೈಮ್ ಬರಂಗಿಲ್ಲ ಅದು. ಹಂಗಾಗಿ ಒಂದ್ ಸ್ವಲ್ಪ ತಿದ್ದುಕೋಬಹುದು. ತಿದ್ದುಕೊಂಡು ಇದನ್ನ ಕಟ್ ಮಾಡ್ಕೋಬಹುದು. ಇದು ಇಲ್ಲಿ ನಮಗೆ ಏನು ಬ್ರಾಡ್ ಜಾಸ್ತಿ ಅನ್ಸಂಗಿಲ್ಲ. ಯಾಕಂದ್ರೆ ಇಷ್ಟು ಬಟ್ಟಿ ನಮಗೆ ಇದು ಮೇಲ್ಗಡೆ ಬರುತ್ತೆ. ಇದು ಬಂದು ಇಲ್ಲಿ ಅಷ್ಟೇ ಬ್ರಾಡ್ ಇರುತ್ತೆ. ಹಾಗಾಗಿ ನೀವು ಇನ್ನ ಇದನ್ನ ಬ್ರಾಡ್ ಕೂಡ ಮಾಡ್ಕೋಬಹುದು. ಅಂದ್ರೆ ಉದ್ದ ಜಾಸ್ತಿನೂ ಮಾಡ್ಕೋಬಹುದು, ಅಗಲ ಜಾಸ್ತಿನೂ ಮಾಡ್ಕೋಬಹುದು. ಇಲ್ಲ ನಿಮಗೆ ಕರೆಕ್ಟ್ ಆಗಿ ಇಷ್ಟೇ ಇರ್ಲಿ ಅಂದ್ರೆ ಇಷ್ಟನ್ನು ಮಾಡ್ಕೋಬಹುದು. ಇಲ್ಲ ಇದಕ್ಕಿಂತ ಇನ್ನೂ ಒಂದ್ ಸ್ವಲ್ಪ ಕೆಳಗಡೆ ನಿಮಗೆ ಈ ಶೇಪ್ ಬೇಕಂದ್ರೆ ಕೆಳಗಡೆ ಕೂಡ ಈ ತರ ಶೇಪ್ ನ ಮಾರ್ಕ್ ಮಾಡ್ಕೋಬಹುದು. ಈ ತರನು ಮಾರ್ಕ್ ಮಾಡ್ಕೋಬಹುದು. ಇದು ಇವತ್ತು ನಾನು ಒಂದು 100 ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದರಲ್ಲಿ ಯಾವ್ದ್ರಲ್ಲಿ ನಾನು ತೋರಿಸಿದ್ದಿಲ್ಲ. ಹಂಗಾಗಿ ಇವತ್ತು ನಾನು ನಿಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ತೋರಿಸ್ಬೇಕಂತ ಹೇಳಿ ಇವತ್ತು ಇದನ್ನ ನಾನು ತೋರಿಸ್ತಾ ಇದ್ದೀನಿ. ಇದನ್ನ ನೀವು ಟ್ರೈ ಮಾಡಬಹುದು. ನೀವು ಟ್ರೈ ಮಾಡೋದಕ್ಕಿಂತ ಮೊದಲು ಒಂದ್ ಸ್ವಲ್ಪ ಪೇಪರ್ ನಲ್ಲಿ ಹಾಕಿ ಪರ್ಫೆಕ್ಟ್ ಅನ್ಸಿದ್ಮೇಲೆ ನೀವು ನೆಕ್ಕಿಗೆ ಹಾಕ್ಬಹುದು ಶೇಪ್ ನ. ಇಷ್ಟ ಆದ್ಮೇಲೆ ಇದನ್ನ ಕಟ್ ಮಾಡೋದು. ಕಟ್ ಮಾಡೋ ಟೈಮ್ ನಲ್ಲಿ ಒಂದು 1/4 ಇಂಚ್ ಒಳಗಡೆನೆ ಕಟ್ ಮಾಡಬೇಕು. ನಿಮಗೆ ನಾ ಮೊದ್ಲೇ ಹೇಳಿದ್ದೀನಿ. ಇಲ್ಲಿ ನೀವು ಕರೆಕ್ಟ್ ಆಗಿ ಕಟ್ ಮಾಡಬಹುದು. ಇಲ್ಲಿ 1/4 ಇಂಚ್ ನಾವು ಏನು ಮಾರ್ಕ್ ಮಾಡಿರ್ತೀವಿ ಹಂಗೆ ಕಟ್ ಮಾಡ್ಬೇಕು.
ಇದರಲ್ಲಿ ಮುಂದಿನ ಭಾಗದ ಶೇಪ್ ನಾವು ಇವಾಗ ತೆಗಿಬಾರ್ದು, ಯಾಕಂದ್ರೆ ಈ ಪ್ರಿನ್ಸೆಸ್ ಕಟ್ ನಾವು ಏನ್ ಮಾರ್ಕ್ ಮಾಡಿದೀವಲ್ಲ, ಇದು ಪೂರ್ತಿ ನಾವು ಕಟ್ ಮಾಡಿ ತೆಗೆದಾದ್ಮೇಲೆ ಇದ್ರದ್ದು ಶೇಪ್ ನಾವು ತೆಗಿಬೇಕು. ಅದನ್ನ ಕೂಡ ನಾನು ನಿಮ್ಗೆ ಯಾವ ತರ ತೆಗಿಬೇಕು ಅನ್ನೋದನ್ನ ಇದರಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟ ಆಯ್ತಲ್ವಾ? ಇವಾಗ ಶೇಪ್, ಯಾವ ತರ ಶೇಪ್ ನಾವು ಮಾರ್ಕ್ ಮಾಡಿದೀವಿ ಅದೇ ತರನೇ ನೀಟಾಗಿ ಶೇಪ್ ನ ಕಟ್ ಮಾಡ್ಕೋಬೇಕು. ಈ ಕಡೆ ಇವಾಗ ಇದನ್ನ ಈ ತರ ಕಟ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಇಲ್ಲಿ ಮಾರ್ಕ್ ಮಾಡಿದೇವಲ್ಲ, ಇಲ್ಲಿ ಕಟ್ ಮಾಡ್ಬೇಕು. ಇದನ್ನ ಕಟ್ ಮಾಡಿ ಈ ಶೇಪ್ ಯಾವ ತರ ಇದೆ, ಇಲ್ಲಿ ಶೇಪ್ ಯಾವ ತರ ಮಾರ್ಕ್ ಮಾಡಿದ್ವಿ ಅದೇ ತರನೇ ಇದನ್ನ ಕಟ್ ಮಾಡ್ಬೇಕು. ಇದು ಪ್ರಿನ್ಸೆಸ್ ಕಟ್. ಈ ತರ ಬರುತ್ತೆ ನೆಕ್. ಇದಕ್ ನಾವು ಕ್ಯಾನ್ವಸ್ ಹಾಕಿ ಫಿನಿಶಿಂಗ್ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮಗೆ ಅದನ್ನೇ ತೋರಿಸ್ಕೊಡ್ತೀನಿ. ಕ್ಯಾನ್ವಸ್ ಹಾಕಿ ಯಾವ ತರ ಇದನ್ನ ಫಿನಿಶಿಂಗ್ ಕೊಡ್ಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ಇದು ಫ್ರಂಟ್ ಸೈಡ್ ಪಾರ್ಟ್ ಆಯ್ತು, ಇಷ್ಟೇ ಇರುತ್ತೆ. ಆಮೇಲೆ ಇಲ್ಲಿ ನಾವು ಟಕ್ಸ್ ಮಾರ್ಕ್ ಮಾಡಿರ್ತೇವಲ್ಲ, ಫಸ್ಟ್ ಇಲ್ಲಿ ಒಂದ್ ಸ್ವಲ್ಪ ನಾಚ್ ಹಾಕೋಬೇಕು ನಾವು, ಯಾಕಂದ್ರೆ ಅದೇ ಟಕ್ಸ್ ಅಲ್ಲಿಗೆ ನಾವು ಸ್ಟಿಚ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ನಾಚ್ ಹಾಕೋಬೇಕು. ಇದಾದ್ಮೇಲೆ ಇವಾಗ ನಿಮ್ಗ ಮುಂದಿನ ಭಾಗದ ಶೇಪ್ ತೆಗೆಯೋದು ಯಾವ ತರ ಅನ್ನೋದನ್ನ ತೋರಿಸ್ತೇನೆ ಅಂತ ಹೇಳಿದ್ನಲ್ವಾ. ಇವಾಗ ಇದನ್ನ ನಾವು ಕಟ್ ಮಾಡಿರ್ತೇವಲ್ಲ, ಇದನ್ನ ಈ ತರ ಉಲ್ಟಾ ಹಾಕೋಬೇಕು. ಉಲ್ಟಾ ಹಾಕೊಂಡು ಈ ಶೇಪ್ ಇರುತ್ತಲ್ಲ, ಈ ಶೇಪ್ ಸೈಡು ಇಲ್ಲಿ ಕರೆಕ್ಟ್ ಆಗಿನೇ ಇರ್ಬೇಕು. ಇಲ್ಲಿ ಕೆಳಗಡೆ ಬಂದಾಗ ಒಂದ್ 1/4 ಇಂಚ್ ಅಷ್ಟು ಇದು ಒಳಗಡೆ ಶೇಪ್ ನ ಈ ತರ ತೆಗಿಬೇಕು. ಒಂದ್ 1/4 ಇಂಚ್ ಅಷ್ಟು ಅಥವಾ ಅರ್ಧ ಇಂಚ್ ಅಷ್ಟು. ಆಮೇಲೆ ಈ ಮೂಲಿಗೆ ಬಂದಾಗ ಮೂಲಿ ಅದು ಕರೆಕ್ಟ್ ಆಗಿನೇ ಇರ್ಬೇಕು. ಈ ತರ ಇದ್ರಲ್ಲೂ ಕೂಡ ಅಷ್ಟೇ. ಇದು ಇವಾಗ ನಾವು ಮುಂದ್ಗಡೆ 1 ಇಂಚ್ ಎಕ್ಸ್ಟ್ರಾ ತಗೊಂಡಿರೋದ್ರಿಂದ ಇದು ನಮಗೆ ಇಲ್ಲೊಂದ್ ಸ್ವಲ್ಪ ಎಕ್ಸ್ಟ್ರಾ ಅನ್ಸುತ್ತೆ ಇವಾಗ ಬಟ್ಟಿ. ಅದು ಯಾವ ತರ ಚೆಕ್ ಮಾಡ್ಬೇಕು ಅಂದ್ರೆ, ಇದು ಇವಾಗ ನೋಡ್ರಿ, ಇದು ಇಲ್ಲಿ ನಮಗೆ ಇಷ್ಟು ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಹೋಗ್ಬಿಡುತ್ತಲ್ವಾ, ಹಂಗಾಗಿ ಇದನ್ನ ಬಿಡ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ತರ ಹಾಕ್ಬೇಕು ಇದನ್ನ. ಈ ತರ ಹಾಕೊಂಡಾಗ ಈ ಬ್ಯಾಕ್ ಸೈಡ್ ಲೆಂತ್ ಏನಿರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಬರ್ಬೇಕು ಕೆಳಗಡೆದ್ದು. ಇಲ್ಲಿ ಬಂದಾಗ ಇದೊಂದ್ ಸ್ವಲ್ಪ ಒಂದ್ ಅರ್ಧ ಇಂಚ್ ನಮಗೆ ಎಕ್ಸ್ಟ್ರಾ ಅನಿಸ್ತಾ ಇರುತ್ತೆ. ಈ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನ ಕಟ್ ಮಾಡಿ ತೆಗಿಬೇಕು. ಕರೆಕ್ಟ್ ಆಗಿ ಈ ಶೇಪ್ ಯಾವ ತರ ಇದೆ ಅದೇ ತರನ ಇದನ್ನ ಕಟ್ ಮಾಡಿ ತೆಗಿಬೇಕು. ಈ ತರ ಇಷ್ಟು ಪ್ರಿನ್ಸೆಸ್ ಕಟ್ ಇರುತ್ತೆ. ಇವಾಗ ಇದನ್ನ ಹಿಂಗ್ ಹಾಕಿ ನೀವು 1 ಟೈಮ್ ಚೆಕ್ ಮಾಡ್ಕೋಬಹುದು. ಇದು ಮುಂದಿನ ಭಾಗದ್ದು ಶೇಪ್. ಈ ತರ ಶೇಪ್ ಬಂದಿರುತ್ತೆ. ಈ ತರ ಕಟ್ ಮಾಡ್ಕೊಂಡಾಗ ಇದು ಶೇಪ್ ಬಂದಿರುತ್ತೆ. ನೆಕ್ಸ್ಟ್ ಬಂದು ತೋಳ್ ಕಟ್ಟಿಂಗ್. ತೋಳ್ ಕಟ್ಟಿಂಗ್ಗೋಸ್ಕರ ಬಟ್ಟಿನ ಈ ತರ ಮಡಚ್ಕೋಬೇಕು. ಡಬಲ್ ಫೋಲ್ಡ್ ಮಡಿಚ್ಕೊಂಡು, ಇದ್ರಲ್ಲೂ ಅಷ್ಟೇ ಬಟ್ಟಿ ಕಡಿಮೆ ಇದ್ರೆ ಇಲ್ಲಿ 1 ಇಂಚ್ ಅಷ್ಟು ಬಿಟ್ರೆ ಸಾಕಾಗ್ತೈತಿ. ಬಟ್ಟೆ ಜಾಸ್ತಿ ಇದ್ರೆ 1.5 ಇಂಚ್ ಬಿಡ್ಬೇಕು. ಫಸ್ಟ್ ನಿಮ್ ತೋಳಿಗೆ ಇದು ಬ್ಲೌಸ್ ಪೀಸ್ ಆಗುತ್ತಾ ಇಲ್ಲ ನೋಡ್ಕೋಬೇಕು. ಕರೆಕ್ಟ್ ಆಗಿ ಆಗ್ತಾ ಇದೆ ಅಂದ್ರೆ ನಾವ್ ಇಲ್ಲಿ ಬಟ್ಟಿನ ಜಾಸ್ತಿ ಬಿಡ್ಬೋದು, 1.5 ಇಂಚ್ ಬಿಡ್ಬೋದು ಕೆಳಗಡೆ ಮಾಡಿಸ್ಲಿಕ್ಕೆ. ಇಲ್ಲ ಅಂದ್ರೆ ಒಂದ್ ಅರ್ಧ ಇಂಚ್ ಬಿಟ್ಟು ಮಡಿಚ್ಕೊಂಡು ತೋಳ್ನ ಕಟ್ ಮಾಡ್ಕೊಂಡು ಆಮೇಲೆ ಇದಕ್ಕೆ ಬೇರೆ ಬಟ್ಟೆ ಜಾಯಿಂಟ್ ಮಾಡಿ ಹೊಲಿಬಹುದು. ಇವಾಗ ಇದು ಬಂದು 11 ಇಂಚ್ ಇದೆ. 11 ಇಂಚ್ ಅಂದ್ರೆ ನನಗೆ ಇದರಲ್ಲಿ ತೋಳೆ ಇವಾಗ ನನಗೆ 10 ಇಂಚ್ ಬೇಕು. ಹಂಗಾಗಿ ಇಲ್ಲಿ ನಾ ಏನ್ ಮಾಡ್ತೀನಿ,
ಒಂದು ಅರ್ಧ ಇಂಚಿಗಷ್ಟು ಒಂದು ನಾನು ಸ್ಟ್ರೇಟ್ ಆಗಿ ಲೈನ್ ಹಾಕೊಂತೀನಿ. ಇದಾದ್ಮೇಲೆ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ಬಟ್ಟೆ ಜೋಡಿಸ್ಕೊಂಡು ಒಳಗಡೆ ಫೋಲ್ಡ್ ಮಾಡ್ತೀನಿ. ಇಲ್ಲಿಂದ ಟೋಟಲ್ ಆಗಿ 10 ಇಂಚು ಉದ್ದ ತೋಳು, ಅರ್ಧ ಇಂಚು ತೋಳು ಜಾಯಿಂಟ್ ಮಾಡಕ್ಕೋಸ್ಕರ 10 ಇಂಚ್ ಬಂದ್ರೆ 10.5 ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು ನಿಮ್ ಬ್ಲೌಸ್ ಅಲ್ಲಿ ಎಷ್ಟು ಬಂದಿರುತ್ತೆ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ನೀವು ಅಳತಿ ತಗೊಳ್ಳೋದ್ರ ಟೈಮ್ ನಲ್ಲಿ ತೋಳಿಂದ ಸುತ್ತಳತಿ ಮಾರ್ಕ್ ಮಾಡ್ಕೊಂಡಿರ್ತಾರಲ್ಲ ಅದನ್ನ ಅಳತಿನ ಅದರಲ್ಲಿ 2 ಭಾಗ ಮಾಡಿ 1 ಭಾಗಕ್ಕ ಈ ತರ ಮಾರ್ಕ್ ಮಾಡ್ಬೇಕು. ಇಲ್ಲಿಂದ ಇವಾಗ ಡೌನ್ ತಗೋಬೇಕು. ತೋಳ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಡೌನ್ ತಗೊಂತೇವಲ್ಲ ಅದಕ್ಕೋಸ್ಕರ ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೆ ನೋಡ್ರಿ ಅದರಲ್ಲಿ 10 ಭಾಗ ಮಾಡ್ಬೇಕು. ಬಂದಿರೋ 1 ಭಾಗಕ್ಕೆ ಇಲ್ಲಿ ನಾವು ಮಾರ್ಕ್ ಮಾಡ್ಬೇಕು. ಇವಾಗ 30 ಇಂಚ್ ಅಂದ್ರೆ ಅದರಲ್ಲಿ 10 ಭಾಗ ಮಾಡಿದ್ರೆ 3 ಇಂಚ್ ಬರುತ್ತೆ. ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ, ಯಾಕಂದ್ರೆ ಇಲ್ಲಿ ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ನಾವು ಮಾರ್ಕ್ ಮಾಡಿದೀವಲ್ಲ ತೋಳ್ ಹೊಲಿಬೇಕಲ್ಲ ಅದಕ್ಕೋಸ್ಕರ. ಹಂಗಾಗಿ 3.5 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿಂದ ಇವಾಗ ಶೋಲ್ಡರ್ ಆರ್ಮೋಲ್ದು ಸುತ್ತಳತೆ ಎಷ್ಟು ಬಂದಿತ್ತು, ಕಂಕುಳದ ಸುತ್ತಳತೆ 14 ಇಂಚ್ ಬಂದಿತ್ತು. 14 ಇಂಚ್ ನಲ್ಲಿ ಅರ್ಧ ಇಂಚ್ ಕಡಿಮೆ ಮಾಡಿ ಇಲ್ಲಿ ನಾನು ಇದನ್ನ ಲೈನ್ ಹಾಕ್ತೇನೆ. ಫಸ್ಟ್ ಇದು ಅರ್ಧ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತೇನೆ. ಇದನ್ನ ಬಿಟ್ಟು ಇದು ಅರ್ಧ ಇಂಚ್ ಐತಲ್ಲ ಇಲ್ಲಿಂದ ನಾವ್ ಈ ತರ ಅಳತಿ ತಗೋಬೇಕು. ಇಲ್ಲಿ 14 ಇಂಚ್ ಬಂದ್ರೆ ಒಂದ್ ಸೈಡ್ ಇಂದ 7 ಇಂಚ್ ಅಲ್ವಾ, ಇಲ್ಲಿ ನಾನು 6.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ನಾನು ಇವಾಗ ಸ್ಟ್ರೇಟ್ ಆಗಿ ಮಾರ್ಕ್ ಮಾಡ್ತಾ ಇದ್ದೀನಿ. ಬಟ್ ನಾನು ಈ ಶೇಪ್ ತೆಗಿವಾಗ ಇವಾಗ ಈ ರೌಂಡ್ ಶೇಪ್ ನಲ್ಲಿ ತೆಗಿತೇನಲ್ವಾ, ಈ ಅರ್ಧ ಇಂಚ್ ಏನಿದೆ ಇದರಲ್ಲಿ ನಮಗೆ ಕವರ್ ಆಗ್ಬಿಡುತ್ತೆ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ ಹಾಕ್ತೀನಿ. ನೆಕ್ಸ್ಟ್ ಈ ಕಡೆ ಎಕ್ಸ್ಟ್ರಾ ಬಟ್ಟೆಗೆ ನೀವು ಲೈನ್ ಹಾಕಿ ಕಟ್ ಮಾಡ್ಕೋಬೇಕು. ಇದರಲ್ಲಿ ಇವಾಗ ಬಟ್ಟೆ ಕಡಿಮೆ ಇದೆ, ನೀವು ನೋಡ್ತಾ ಇರ್ಬೋದು. ಇದಕ್ಕೆ ನಾನು ಬಟ್ಟೆ ಜಾಯಿಂಟ್ ಮಾಡ್ಕೊಂಡು ಮತ್ತೆ ಇದನ್ನ ಹೊಲಿಯೋ ಟೈಮ್ ನಲ್ಲಿ ಅಡ್ಜಸ್ಟ್ ಮಾಡ್ಕೊಂತೀನಿ. ಇಷ್ಟಿರುತ್ತೆ ತೋಳ್ ಕಟಿಂಗ್. ಮಧ್ಯದಲ್ಲಿ ಒಂದ್ ಸ್ವಲ್ಪ ಈ ತರ ನಾಚ್ ಹಾಕೊಂಡ್ಬಿಡ್ಬೇಕು. ಮತ್ತೆ ಈ ಸೈಡ್ ಫಿಟ್ಟಿಂಗ್ ಸೈಡ್ ಇಲ್ಲಿ ಒಂದು ಅರ್ಧ ಇಂಚ್ ಬಿಟ್ಟಿರ್ತೇವೆ ಅಲ್ಲೊಂದು ನಾಚ್ ಹಾಕೊಂಡು ಇದು ಮುಂದ್ಗಡೆ ಇದು ಶೇಪ್ ತೆಗಿಬೇಕಂದ್ರೆ ಈ ತರ 2 ಭಾಗ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಇಲ್ಲಿ ಶೇಪ್ ನ ಮಾರ್ಕ್ ಮಾಡ್ಕೊಂಡು ಶೇಪ್ ತೆಗಿಬೇಕು. ಶೇಪ್ ತೆಗೆದು ಮತ್ತೆ ಈ ತರ ಫೋಲ್ಡ್ ಮಾಡಿ ಇನ್ನೊಂದ್ ಟೈಮ್ ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಬಂದಿದೇನಾ ಅಂತ ಚೆಕ್ ಮಾಡ್ಕೊಂಡು ಒಂದ್ ಸ್ವಲ್ಪ ಲೈಟ್ ಆಗಿ ಅದನ್ನ ಕಟ್ ಮಾಡ್ಕೊಂಡು ಶೇಪ್ ನ ಸರಿ ಮಾಡ್ಕೋಬೇಕು. ಇಷ್ಟಿರುತ್ತೆ ಪ್ರಿನ್ಸೆಸ್ ಕಟ್ ನ ಬ್ಲೌಸ್ ಕಟಿಂಗ್ ಮಾಡಬಹುದು. ನಾರ್ಮಲ್ ಬ್ಲೌಸ್ ಅಂದ್ರೆ ಸಾದಾ ಬ್ಲೌಸ್ ನಲ್ಲಿ ಪ್ರಿನ್ಸೆಸ್ ಕಟ್ ಯಾವ ತರ ಕಟಿಂಗ್ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಮತ್ತೆ ಈ ತರ ಸ್ಟಾರ್ ನೆಕ್ ನ ಯಾವ ತರ ನಾವು ಕಟಿಂಗ್ ಮಾಡಬೇಕು ಮುಂದಿನ ಭಾಗದ್ದು ಅನ್ನೋದನ್ನು ಕೂಡ ಇವತ್ತು ಹೇಳ್ಕೊಟ್ಟಿದ್ದೀನಿ. ಆಮೇಲೆ ಬ್ಯಾಕ್ ಸೈಡ್ ಪಾರ್ಟ್ ಚೌಕ್ ನೆಕ್ ಮತ್ತೆ ಇದನ್ನ ಸ್ಟಿಚಿಂಗ್ ನಲ್ಲಿ ನಾನು ಇದನ್ನ ಯಾವ ತರ ನಾವು ಫಿನಿಶಿಂಗ್ ಕೊಡಬೇಕು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಇದೇ ತರ ಹೊಸ ಹೊಸ ವಿಡಿಯೋಸ್ ನೋಡ್ಲಿಕ್ಕೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಪಕ್ಕದಲ್ಲೇ ಇರುವಂತ ಬೆಲ್ ಬಟನ್ ನ ಕ್ಲಿಕ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಡ್ರಿ. ಆದಷ್ಟು ಜನರಿಗೆ ವಿಡಿಯೋ ಶೇರ್ ಮಾಡ್ರಿ. ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂತ ತಿಳಿಸ್ತಾ ನೆಕ್ಸ್ಟ್ ಮೀಟ್ ಆಗೋದು ನೆಕ್ಸ್ಟ್ ವಿಡಿಯೋದಲ್ಲಿ.